ನಮಸ್ಕಾರ ಸ್ನೇಹಿತರೆ ಎಸ್ ಬಿ ಐ ಬಿ ಪಿ ಎಸ್ ಕ್ಲರ್ಕ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ನಾವು ರೀಸನಿಂಗ್ ಕ್ವಶನ್ಸ್ ಏನು ತಗೊಂಡಿದ್ದೀವಿ ಮೆಮೊರಿ ಬೇಸ್ಡ್ ಪ್ರೀವಿಯಸ್ ಇಯರ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಗಳು. ಓಕೆ, ಇವತ್ತು ರೀಸನಿಂಗ್ ನ ಎರಡನೇ ವಿಡಿಯೋ. ಆಲ್ರೆಡಿ ಪಾರ್ಟ್ 1 ನಾವು ಮಾಡಿದ್ದೀವಿ. ಪಾರ್ಟ್ 1 ನೋಡಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ದು ಅದನ್ನು ಕಂಟಿನ್ಯೂ. ಒಟ್ಟು 35 ಕ್ವಶನ್ಸ್ ಇರುತ್ತೆ. ಲಾಸ್ಟ್ ಒಂದು 17 ನಾವು ಮಾಡಿದ್ದೀನಿ. ಇನ್ ಮಿಕ್ಕಿದ್ದು ಇವತ್ತು 17ರಿಂದ 18 ಕ್ವಶನ್ಸ್ ಏನಿದೆ ಇದನ್ನು ಇವತ್ತು ಕಂಪ್ಲೀಟ್ ಮಾಡೋಣ ರೀಸನಿಂಗ್ದು. ಓಕೆ, ಆಮೇಲೆ ನೆಕ್ಸ್ಟ್ ಆಪ್ಟಿಟ್ಯೂಡ್ ಇಂಗ್ಲಿಷ್ ಅದನ್ನು ತಗೊಳ್ಳೋಣ. ಓಕೆ, ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ, ವಿಡಿಯೋದು ನೋಡ್ಕೊಳ್ಳಿ. ಹಾಗೆ ನಾವು ಇದೇ ರೀತಿ ಪ್ರೀವಿಯಸ್ ಮಾಡಿರೋದು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ತಗೊಂಡಿದ್ದೀವಿ. ಯಾಕಂದ್ರೆ ಕನ್ನಡದಲ್ಲೂ ಕೂಡ ಬರೀಬಹುದಾಗಿರೋದ್ರೆ ಪ್ರಶ್ನೆಗಳು ಎರಡರಲ್ಲೂ ಕೂಡ ತಗೊಂಡಿದ್ದೀನಿ. ಪ್ರೀವಿಯಸ್ ಇದೇ ರೀತಿ ಮಾಡಿರ್ತಕ್ಕಂಥ ವಿಡಿಯೋಗಳ ಲಿಂಕ್ಸ್ ಕೂಡ ನಾನು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಅಥವಾ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲಿ ಕೂಡ ನಾವು ಶೇರ್ ಮಾಡ್ತೀವಿ. ಸೊ ಬನ್ನಿ, ನಾನು ತಡ ಮಾಡಲ್ಲ ಡೈರೆಕ್ಟ್ ಆಗಿ ಕ್ವಶನ್ಸ್ಗೆ ಬರ್ತೀನಿ. ಎಸ್ ಸರ್, ರೀಸನಿಂಗ್ ಅಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲೊಂದು ನಿಮಗೆ ಆಲ್ಫಾ ನ್ಯೂಮರಿಕ್ ಸಿಂಬಲ್ಸ್ ಒಂದು ಕೊಟ್ಟಿದ್ದಾನೆ ಕ್ವಶನ್. ಅಂದ್ರೆ ಇದು ಆಲ್ಫಾಬೆಟ್ಸ್ ಇದೆ, ಸಿಂಬಲ್ಸ್ ಇದೆ, ನಂಬರ್ಸ್ ಇದೆ. ಓಕೆ, ಇಲ್ಲಿ ಕನ್ನಡ ಇಂಗ್ಲಿಷ್ ಅಲ್ಲಿ ಇದೆ ನೋಡಿ, ಕನ್ನಡದಲ್ಲಿ ಇದೆ ನೋಡಿ. ಇಲ್ಲಿ ಇದನ್ನ ಕ್ವಶನ್ ಮೇಲೆ 18ರಿಂದ 22 ಅಂದ್ರೆ 3-4 ಕ್ವಶನ್ಸ್ ಈ ಒಂದು ಕ್ವಶನ್ ಬೇಸಿಸ್ ಮೇಲೆ ಕೇಳ್ತಾನೆ. ಸೊ ಫಸ್ಟ್ ಇದನ್ನ ಸಾಲ್ವ್ ಮಾಡೋಣ. ಏನಿದೆ ಫಸ್ಟ್ ಕ್ವಶನ್ ನೋಡೋಣ ಬನ್ನಿ. ಇಲ್ಲಿ ಹೌ ಮೆನಿ ಸಚ್ ಡಿಜಿಟ್ಸ್ ಆರ್ ದೇರ್ ಇನ್ ಎಬೋ ಅರೇಂಜ್ಮೆಂಟ್ ವಿಚ್ ಆರ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಎ ಸಿಂಬಲ್. ನೋಡಿ, ಹೌ ಮೆನಿ ಡಿಜಿಟ್ಸ್ ಕೇಳಿರೋದು. ಓಕೆ, ಡಿಜಿಟ್ ಅಂದ್ರೆ ಇಲ್ಲಿ ಡಿಜಿಟ್. ಓಕೆ, ಇಮಿಡಿಯೇಟ್ಲಿ ಫಾಲೋಡ್ ಬೈ ಎ ಸಿಂಬಲ್ ಅಂದ್ರೆ ಇಲ್ಲಿ ಸಿಂಬಲ್ ಇರಬೇಕಾದ್ರೆ ನೆಕ್ಸ್ಟ್ ಇಮಿಡಿಯೇಟ್ಲಿ ಪ್ರಿಸೀಡೆಡ್ ಬೈ ಎ ಕಾನ್ಸೋನೆಂಟ್ ಅಂದ್ರೆ ಡಿಜಿಟ್ ಹಿಂದ್ಗಡೆ ಕಾನ್ಸೋನೆಂಟ್ ಇರಬೇಕು. ಕಾನ್ಸೋನೆಂಟ್, ಓವಲ್ಸ್ ಅಲ್ಲ, ಕಾನ್ಸೋನೆಂಟ್ ಅಂದ್ರೆ ಲೆಟರ್ಸ್ ಅಂದ್ರೆ ಆಲ್ಫಾಬೆಟ್ಸ್. ಇದೇನೋ ಸರ್ ಆಲ್ಫಾಬೆಟ್ಸ್, ಅದು ಕಾನ್ಸೋನೆಂಟ್ ಇರಬೇಕು, ಡಿಜಿಟ್ ಇರಬೇಕು, ಸಿಂಬಲ್ ಇರಬೇಕು ಅದ್ರ ಮುಂದೆ. ಅಂದ್ರೆ ಫಸ್ಟ್ ನಾವು ನೋಡ್ಬೇಕಾಗಿರೋದು ಡಿಜಿಟ್. ಮೇಲಿನ ಜೋಡಲ್ಲಿ ಎಷ್ಟು ಅಂಕಿಗಳಿದ್ದು ಅವುಗಳಿಗೆ ತಕ್ಷಣವೇ ಒಂದು ಚಿಹ್ನೆ, ಅದರ ನೆಕ್ಸ್ಟ್ ಚಿಹ್ನೆ ಇರಬೇಕು, ಅದರ ಮುಂಚೆ ವ್ಯಂಜನವಿರಬೇಕು ಅನ್ನೋದು ಈ ಕ್ವಶನ್. ಓಕೆ ಫೈನ್ ಸರ್. ಇಲ್ಲಿ ಫಸ್ಟ್ ನೀವೇನ್ ಮಾಡಬೇಕು, ಈ ಕ್ವಶನ್ ಅಲ್ಲಿ ಡಿಜಿಟ್ ನೋಡಬೇಕು. ಡಿಜಿಟ್ ಅಂದ್ರೆ ನಂಬರ್ಸ್. ಎಲ್ಲಿದೆ? ಇಲ್ಲಿದೆ ನಂಬರ್ಸ್ ಎರಡಿದೆ. ಓಕೆ, ಅದ್ರ ಮುಂದೆ ಸಿಂಬಲ್ ಇದೆಯಾ? ಇದೇ ಇಲ್ಲಿ ಸಿಂಬಲ್ ಇದೆ. ಅದರಿಂದ ಲೆಟರ್ ಇದೆಯಾ? ಇದೇ ಇಲ್ಲಿ ಲೆಟರ್ ಇದೆ. ಅಂದ್ರೆ ಎಷ್ಟು? 1 ಸಿಕ್ತು. ಓಕೆ, 1 ಸಿಕ್ತು. ಇಲ್ಲೇ ಮಾರ್ಕ್ ಮಾಡ್ತಾ ಇದೀನಿ ನೋಡ್ಕೊಳ್ಳಿ. ಅದೇ ತರ ನೆಕ್ಸ್ಟ್ ನಂಬರ್ ಎಲ್ಲಿದೆ? ಇಲ್ಲಿದೆ. ಅದ್ರ ಮುಂದೆ ಸಿಂಬಲ್ ಇದೆಯಾ? ಇದೇ ಇಲ್ಲಿ. ಅದರಿಂದ ಲೆಟರ್ ಇದೆಯಾ? ಅದು ಕಾನ್ಸೋನೆಂಟ್ ಆಗಿರಬೇಕು, ಓವಲ್ಸ್ ಅಲ್ಲ, AEIOU ಇರಬಾರ್ದು. ಓಕೆ, ಇದೆ. ದಿಸ್ ಇಸ್ ಥರ್ಡ್ ಒನ್. ಫೈನ್ ಸರ್. ನೆಕ್ಸ್ಟ್ ಬರೋಣ. ಇನ್ನಿದೆ ಡಿಜಿಟ್, ಇಲ್ಲಿದೆ. ಅದು ನೆಕ್ಸ್ಟ್ ಸಿಂಬಲ್ ಇರಬೇಕು. ಇಲ್ಲಿ ಸಿಂಬಲ್ ಇದೆಯಾ? ಇಲ್ಲ, ಅಂದ್ರೆ ಇದಾಗಲ್ಲ. ನೆಕ್ಸ್ಟ್ ಇಲ್ಲಿದೆ ಡಿಜಿಟ್, ಇಲ್ಲಿದೆ. ಅದ್ರ ಮುಂದೆ ಆ ನಂಬರ್ ಮುಂದೆ ಸಿಂಬಲ್ ಇರಬೇಕಿದ್ಯಾ? ಇಲ್ಲ, ಇಲ್ಲ ಆಗಲ್ಲ. ನೆಕ್ಸ್ಟ್ ಎಲ್ಲಿದೆ? ನಂಬರ್ ಇಲ್ಲಿದೆ. ಅದ್ರ ಮುಂದೆ ಸಿಂಬಲ್ ಇದೆಯಾ? ಇಲ್ಲಿ ಇಲ್ಲ. ಓಕೆ, ನೆಕ್ಸ್ಟ್ ಎಲ್ಲಿದೆ? ನಂಬರು ಇಲ್ಲಿದೆ. ಅದ್ರ ಮುಂದೆ ಸಿಂಬಲ್ ಇದೆಯಾ? ಇಲ್ಲಿ ಇಲ್ಲ. ಇಲ್ಲಿದೆ ನೋಡಿ ನಂಬರ್, ಇಲ್ಲಿ 9 ಮುಂದೆ ಸಿಂಬಲ್ ಇದೆ, ಅದರಿಂದ ಲೆಟರ್ ಇದೆ. ಎಸ್, ಇದಾಗುತ್ತೆ. ಇದು 3ನೇದು. ಓಕೆ, ನೆಕ್ಸ್ಟ್ ನಂಬರ್ ಇಲ್ಲಿ 4 ಇದೆ. ಅದ್ರ ಮುಂದೆ ಸಿಂಬಲ್ ಇದೆಯಾ? ಇಲ್ಲ. ಆಲ್ಫಾಬೆಟ್ ಇದೆ. ಓಕೆ, ಸಿಂಬಲ್ ಇರಬೇಕು, ಹಿಂದ್ಗಡೆ ಲೆಟರ್ ಇರಬೇಕು. ನೆಕ್ಸ್ಟ್ ಅಲ್ಲಿ ನಂಬರ್ 6 ಇದೆ. ಅದ್ರ ಮುಂದೆ ಸಿಂಬಲ್ ಇದೆಯಾ? ಇಲ್ಲ, ಲೆಟರ್ ಇದೆ. ಸೊ ಇದು ಆಗಲ್ಲ. ಸೊ ಎಷ್ಟು ಸಿಕ್ತು ನಮಗೆ? 3 ಸಿಕ್ತು. ಅಂತದ್ದು ಎಷ್ಟು? 6 ಸರ್ 3. ಇಷ್ಟೇ. ಈ ತರ 3 ಕ್ವಶನ್, ಈ ಕ್ವಶನ್ ಮೇಲೆ 3 ಕ್ವಶನ್ ಕೇಳಿರ್ತಾನೆ. ನೆಕ್ಸ್ಟ್ ಬರ ನೋಡಿ, ಇಲ್ಲಿ ತಗೊಂಡಿದ್ದೀನಿ ಆ ಕ್ವಶನ್ ನ. ಓಕೆ, ಆ ಕ್ವಶನ್ ಇಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಆಡ್ ಒನ್ ಔಟ್ ಅಂದ್ರೆ ಗುಂಪಿಗೆ ಸೇರದ ಪದ. ಇಲ್ಲಿ 5 ಕೊಟ್ಟಿದ್ದಾನೆ ಆಪ್ಷನ್. ಇದ್ರಲ್ಲಿ ಯಾವ್ದು ಗುಂಪಿಗೆ ಸೇರಲ್ಲ ಅಂತ ಏನಿಲ್ಲ. ಅಲ್ಲಿ ಹೆಂಗ್ ಕೊಟ್ಟಿದ್ದಾನೆ ಚೆಕ್ ಮಾಡ್ತಾ ಹೋಗಿ ಅಷ್ಟೇ. ಇಲ್ಲಿ 27% ಇದೆ. ಇಲ್ಲಿ 2 ಇದೆ. ಅದಾದ್ಮೇಲೆ 1 ಸೆಕೆಂಡ್ 2 ಇದೆ. ಅದಾದ್ಮೇಲೆ 7 ಇದೆ. ಅದಾದ್ಮೇಲೆ ನೋಡಿ, ಇಲ್ಲಿ 1, 2, 3 ಬಿಟ್ಟು ಮೂರನೇ 7 ಇದೆ. ವಾಪಸ್ 7 ಇಂದ ಹಿಂದಕ್ಕೆ ಬಂದ್ರೆ 1 ಸೆಕೆಂಡ್, ವಾಪಸ್ 7 ಇಂದ ನಾವು ಹಿಂದಕ್ಕೆ ಬಂದ್ರೆ ಎರಡನೇದು ನಮಗೆ ಈ ಪರ್ಸೆಂಟ್ ಇರೋದು. ಓಕೆ, ಎರಡನೇದು ಈ ಪರ್ಸೆಂಟ್ ಇರೋದು. ಫೈನ್ ಸರ್. ಅದೇ ರೀತಿ P8 ಕ್ವಶನ್ ಮಾರ್ಕ್ ನೋಡಿ. P ಎಲ್ಲಿ ಬರುತ್ತೆ? ಇಲ್ಲಿದೆ P. ಓಕೆ, P8 ಎಲ್ಲಿದೆ? ಹಿಂದೆ ಆಯ್ತು. ಇದು 8 ಎಷ್ಟೇ ಸರ್? ಹಿಂದೆ ಆಯ್ತು. ಎಷ್ಟು ಹಿಂದೆ ಆಯ್ತು? 1, 2, 3ನೇದು. ಓಕೆ, 8 ಆದ್ಮೇಲೆ ಕ್ವಶನ್ ಮಾರ್ಕ್ ಎಷ್ಟಿದೆ? ಎಲ್ಲಿದೆ? ಇಲ್ಲಿದೆ. ಅಂದ್ರೆ ಇಲ್ಲಿ 8ರಿಂದ ಇಲ್ಲಿಗೆ ಬರ್ಬೇಕು ಕ್ವಶನ್ ಮಾರ್ಕಿಂಗ್ ನೀವು. ಓಕೆ, ಅಂದ್ರೆ ಇಲ್ಲಿಗೆ ಬರ್ಬೇಕು ಅಂದ್ರೆ ಎಷ್ಟು? 1, 2, 3, 4 ಆಯ್ತು. ಇದೇನೋ ಸಮಥಿಂಗ್ ಚೇಂಜ್ ಇದೆ. ಪರವಾಗಿಲ್ಲ, ಇನ್ನೊಂದು ಚೆಕ್ ಮಾಡೋಣ. M&3 ಅಂತ ನೋಡಿ. M ಇಲ್ಲಿದೆ. ಓಕೆ, ಆಂಡ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಎಷ್ಟು ಸರ್? 3 ಆದ್ಮೇಲೆ 3ನೇದು ಅದು. ಈ ಆಂಡ್ ಸಿಂಬಲ್ ಇಂದ ವಾಪಸ್ 3 ಇಲ್ಲಿ ಬರ್ಬೇಕು ಅಂದ್ರೆ ಎಷ್ಟನೇದು? ಇದು 2ನೇದು. ಹಿಂದೆ ಬಂದ್ರೆ ನೋಡಿ, ಇದು ಮ್ಯಾಚ್ ಆಗ್ತದೆ, ಇದು ಮ್ಯಾಚ್ ಆಗ್ತಲ್ಲ. ಅಂದ್ರೆ ಇದೇ ಗುಂಪಿಗೆ ಸೇರಿಲ್ಲ. ಇನ್ನು 2 ಚೆಕ್ ಮಾಡಿ ಬೇಕಾರೆ ಇದೇ ಒಂದು ಪ್ಯಾಟರ್ನ್ ಅಲ್ಲಿ ಇರುತ್ತೆ. P8 ಕ್ವಶನ್ ಮಾರ್ಕ್ ಡಿಫ್ರೆಂಟ್ ಪ್ಯಾಟರ್ನ್ ಇದೆ. ಓಕೆ, ಇಲ್ಲಿ ನೋಡಿ 3 ಇದೆ, ಇಲ್ಲಿ 4 ಇದೆ. ಓಕೆ, 3 ಇದೆ, ಇಲ್ಲಿ 4 ಇದೆ. 3, 2 ಇರಬೇಕು. 3 ಫಾರ್ವರ್ಡ್, 2 ಬ್ಯಾಕ್ವರ್ಡ್ ಇರಬೇಕು. ಆ ತರದ್ದು ಎಲ್ಲ ಆಪ್ಷನ್ಸ್ ಅದೇ ರೀತಿ ಇದೆ. P8 ಕ್ವಶನ್ ಮಾರ್ಕ್ ಆ ರೀತಿ ಇಲ್ಲ. ಹಾಗಾಗಿ ಅದು ಗುಂಪಿಗೆ ಸೇರಲ್ಲ. ಓಕೆ, ನೆಕ್ಸ್ಟ್
ಇಫ್ ವಿ ಡ್ರಾಪ್ಡ್ ಆಲ್ ದ ಸಿಂಬಲ್ಸ್ ದೆನ್ ಹೌ ಮೆನಿ ಎಲಿಮೆಂಟ್ಸ್ ಇನ್ ಬಿಟ್ವೀನ್ ಫೋರ್ತ್ ಲೆಟರ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಅಂಡ್ ಥರ್ಡ್ ಡಿಜಿಟ್ ಫ್ರಮ್ ದ ರೈಟ್ ಹ್ಯಾಂಡ್ ಅಂತಿದೆ. ಓಕೆ, ಇಲ್ಲಿ ಎಲ್ಲ ಸಿಂಬಲ್ಸ್ ಡ್ರಾಪ್ಡ್ ಆಲ್ ದ ಸಿಂಬಲ್ಸ್ ನ ಡ್ರಾಪ್ ಮಾಡಬೇಕು. ಆಕ್ಚುಲಿ ಇದನ್ನ ನೋಡ್ಕೊಂಡೆ ನಾವು ಮಾಡ್ಬೋದು, ಇಲ್ಲೇ ಮಾಡ್ಬೋದು, ಬಟ್ ನಾನು ನಿಮಗೆ ತುಂಬಾ ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ಬರ್ಕೋತೀನಿ. ಸಿಂಬಲ್ ನ ಡ್ರಾಪ್ ಮಾಡಿದ್ರೆ ಏನೇನು ಬರುತ್ತೆ ಇದರಲ್ಲಿ? ಸಿಂಬಲ್ ಡ್ರಾಪ್ ಮಾಡಿದ್ರೆ ಡಬ್ಲ್ಯೂ ಇದೆ, 2 ಇದೆ, ಎಫ್ ಇದೆ, 7 ಇದೆ, ಎಂ ಇದೆ, 3, ಕೆ. ಸಿಂಬಲ್ ನ ನಾನು ಡ್ರಾಪ್ ಮಾಡಿದ್ದೀನಿ, ಇಲ್ಲಿ ಬರ್ಕೋತಾ ಇಲ್ಲ. 1 ಇದೆ, ಎಚ್ ಇದೆ, 9, ಆಮೇಲೆ ಎಲ್ 8, ಡಿ 4, ಪಿ 6, ಜೆ. ಓಕೆ, ಇಷ್ಟು ಬರುತ್ತೆ. ಇಲ್ಲಿ ಏನ್ ಕೇಳಿದ್ದಾನೆ? ಹೌ ಮೆನಿ ಎಲಿಮೆಂಟ್ಸ್ ಬಿಟ್ವೀನ್ ಫೋರ್ತ್ ಲೆಟರ್ ಫ್ರಮ್ ದ ಲೆಫ್ಟ್. ಫೋರ್ತ್ ಲೆಟರ್ ಲೆಫ್ಟ್ ಎಷ್ಟು? 1, 2, 3, 4. ಇದು ಫೋರ್ತ್ ಲೆಟರ್. ಓಕೆ, ಇಲ್ಲಿಂದ ಓಕೆ ಫ್ರಮ್ ದ ಲೆಫ್ಟ್ ಅಂಡ್ ಥರ್ಡ್ ಡಿಜಿಟ್ ಫ್ರಮ್ ದ ರೈಟ್ ಹ್ಯಾಂಡ್. ಥರ್ಡ್ ಡಿಜಿಟ್ ಯಾವುದು? ಇದು ಥರ್ಡ್ ಡಿಜಿಟ್, ಇದು ರೈಟ್ ಸೈಡ್ ಇಂದ ಯಾವುದು ಸರ್? ಪಿ. ಇದರ ನಡುವೆ ಎಷ್ಟು ಎಲಿಮೆಂಟ್ಸ್ ಗಳಿದೆ ಅಂತ? ಎಷ್ಟಿದೆ ಸರ್ ಇದ್ರ ನಡುವೆ? ನೋಡಿ, 1 ಇದೆ, 2 ಇದೆ, 3 ಇದೆ, 4 ಇದೆ, 5 ಇದೆ, 6 ಇದೆ, 7 ಇದೆ, 8 ಇದೆ, 9 ಇದೆ, 10 ಇದೆ, 11 ಇದೆ, 12 ಇದೆ. ಅಂದ್ರೆ ಮೋರ್ ದನ್ 5 ಆಪ್ಷನ್. ಇಲ್ಲಿ 12 ಅಂತ ಕೊಟ್ಟಿಲ್ಲ, ಆದ್ರೆ 5ಕ್ಕಿಂತ ಜಾಸ್ತಿ ಇದೆಯಾ? ಎಸ್, 5ಕ್ಕಿಂತ ಜಾಸ್ತಿ ಇದೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಉತ್ತರ ನಮ್ಗೆ 5 ಕ್ವಶನ್ಸ್ ಕೇಳಿದ ಸ್ನೇಹಿತರೆ, ನೋಡಿದ್ರ ಈ ತರ ಕೊಟ್ಟಾಗ ಬೇಗ ಮಾಡ್ಬಿಡ್ಬೇಕು ಎಕ್ಸಾಮ್ ಅಲ್ಲಿ. ಸ್ಲೋಗ್ ನಾನು ಸ್ವಲ್ಪ ಹೇಳ್ಕೊಡ್ತೀನಿ, ಎಲ್ಲರಿಗೂ ಅರ್ಥ ಆಗ್ಲಿ ಅಂತ. ಓಕೆ, ಫೈನ್. ನೆಕ್ಸ್ಟ್ ಇಲ್ಲಿ, ಹೌ ಮೆನಿ ಸಚ್ ಲೆಟರ್ಸ್ ಆರ್ ದೇರ್ ಇನ್ ಎಬೋ ಅರೇಂಜ್ಮೆಂಟ್ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಬೈ ಎ ಸಿಂಬಲ್. ನೋಡಿ ಎಷ್ಟು ಲೆಟರ್ಸ್ ಇದೆ. ಓಕೆ, ಲೆಟರ್ಸ್ ಅಂದ್ರೆ ಫಸ್ಟ್ ಲೆಟರ್ ಬರಬೇಕು, ಲೆಟರ್, ಆಮೇಲೆ ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಅಂದ್ರೆ ಹಿಂದೆ ಬೈ ಎ ಸಿಂಬಲ್. ಇಲ್ಲಿ ಸಿಂಬಲ್ ಇರಬೇಕು. ಓಕೆ, ಸಿಂಬಲ್ ಇರಬೇಕು, ಇಮಿಡಿಯೇಟ್ಲಿ ಪ್ರಿಸಿಡೆಡ್, ಅಂಡ್ ಇಮಿಡಿಯೇಟ್ಲಿ ಫಾಲೋಡ್ ಅಂದ್ರೆ ಅದ್ರ ಮುಂದೆ ನಂಬರ್ ಇರಬೇಕು. ನಂಬರ್ ಅಂದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು? ಲೆಟರ್ ನ ನೋಡ್ಬೇಕು, ಫಸ್ಟ್ ಲೆಟರ್ ನ ಹುಡುಕ್ಬೇಕು, ಅದರಿಂದ ಸಿಂಬಲ್ ಮುಂದೆ ನಂಬರ್ ಇರಬೇಕು ಅಂತದ್ದು ಎಷ್ಟಿದೆ ಅಂತ. ಈಗ ಇಲ್ಲಿ ನೋಡಿ, ಇಲ್ಲಿದೆ ಲೆಟರ್ ಎಷ್ಟಿದೆ ಸರ್? ಇಲ್ಲಿ ಲೆಟರ್ ಫಸ್ಟ್ ಲೆಟರ್ ನೋಡ್ಬೇಕು. ಲೆಟರ್ ಅಂದ್ರೆ ಡಬ್ಲ್ಯೂ, ಅದ್ರ ಮುಂದೆ ನಂಬರ್ ಇರಬೇಕು. ಇದೆ, ಇಲ್ಲಿ ಇದಾಗಲ್ಲ ಲೆಟರ್. ಓಕೆ, ಆಗಲ್ಲ. ಓಕೆ, ಲೆಟರ್ ಎಫ್ ತಗೊಳ್ಳಿ. ಎಫ್ ಮುಂದೆ ನಂಬರ್ ಇದೆ, ಹಿಂದೆ ಸಿಂಬಲ್ ಇದೆ. ಎಸ್, ಇದಾಗುತ್ತೆ ಒಂದನೇದು. ನೆಕ್ಸ್ಟ್ ಎಲ್ಲಿದೆ ಲೆಟರು? ಎಂ ಇದೆ, ಅದ್ರ ಮುಂದೆ ನಂಬರ್ ಇದೆ, ಅದರಿಂದ ಸಿಂಬಲ್ ಇದೆ. 1 ಸೆಕೆಂಡ್. ಅದ್ರ ಮುಂದೆ ಇಲ್ಲಿ ನೋಡಿ, ಇದು ಅದರಿಂದ ಸಿಂಬಲ್ ಇದೆ. ಎಸ್, ಇದಾಗುತ್ತೆ. ಇದು ಎರಡನೇದು, ಇದು. ಓಕೆ, ನೆಕ್ಸ್ಟ್ ಲೆಟರ್ ಎಲ್ಲಿ ಬರುತ್ತೆ ನಮ್ದು? ಕೆ. ಅದ್ರ ಮುಂದೆ ಸಿಂಬಲ್ ಇದೆಯಾ? ಮುಂದೆ ನಂಬರ್ ಇರಬೇಕು. ಕೆ, ಇಲ್ಲಿ ಕೆ ಮುಂದೆ ಸಿಂಬಲ್ ಇದೆ, ಇದಾಗಲ್ಲ. ಸೊ 1 ಸೆಕೆಂಡ್. ನೆಕ್ಸ್ಟ್ ಲೆಟರ್ ಅಲ್ಲಿ ಇದೆ, ಕೆ ಬಿಟ್ರೆ ಟಿ ಇದೆ, ಅದ್ರ ಮುಂದೆ ನಂಬರ್ ಇದೆಯಾ? ಇಲ್ಲ, ಇದು ಆಗಲ್ಲ. ನೆಕ್ಸ್ಟ್ ಲೆಟರ್ ಎಲ್ಲಿ ಬರುತ್ತೆ? ಎಚ್, ಅದ್ರ ಮುಂದೆ ನಂಬರ್ ಇದೆಯಾ? ಇದೆ, ಅದರಿಂದ ಸಿಂಬಲ್ ಇದೆಯಾ? ಇಲ್ಲ, ಇದು ಆಗಲ್ಲ. ಫೈನ್. ಇನ್ನೆಲ್ಲಿದೆ ಲೆಟರು? ಎಲ್, ಅದ್ರ ಮುಂದೆ ನಂಬರ್ ಇದೆಯಾ? ಇಲ್ಲಿ ನೋಡಿ, ಇದೆ, 8 ಇದೆ, ಅದರಿಂದ ಸಿಂಬಲ್ ಇದೆಯಾ? ಇದೆ, ಅಂಡ್ ದಿಸ್ ಇಸ್ ಥರ್ಡ್ ಒನ್. ನಮಗೆ 1, 2, 3 ಸಿಕ್ತು. ಇನ್ನು ಅದೇ ತರ ನಮಗೆ ಲೆಟರ್ ಎಲ್ಲಿದೆ? ಪಿ, ಅದ್ರ ಮುಂದೆ ನಂಬರ್ ಇದೆಯಾ? ಇಲ್ಲ, ಸಿಂಬಲ್ ಇದೆ, ಇದಾಗಲ್ಲ. ಜೆ, ಇದು ಆಗಲ್ಲ. ಅಂದ್ರೆ 3 ಆ ಥರದ್ದು ಸಿಕ್ಕಿದೆ ನಮಗೆ. ಒಂದು ಇಲ್ಲಿ ನೋಡಿ, ಇದೊಂದು ಮತ್ತೆ ಇಲ್ಲೊಂದು, 3 ಆ ಥರದ್ದು ನಮಗೆ ಸಿಕ್ಕಿದೆ. ನೆಕ್ಸ್ಟ್ ಅದೇ ರೀತಿ, ಹೌ ಮೆನಿ ಸಚ್ ಸಿಂಬಲ್ಸ್ ಆರ್ ದೇರ್ ಇನ್ ದ ಎಬೋ ಅರೇಂಜ್ಮೆಂಟ್ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಬೈ ಎ ಲೆಟರ್. ಓಕೆ, ಅಂದ್ರೆ ಸಿಂಬಲ್, ಫಸ್ಟ್ ಸಿಂಬಲ್ ಕೇಳಿದ್ದಾನೆ. ಪ್ರಿಸಿಡೆಡ್ ಅಂತಂದ್ರೆ ಹಿಂದೆ ಲೆಟರ್ ಇರಬೇಕು, ಇದು ಸಿಂಬಲ್, ಫಾಲೋಡ್ ಬೈ ಎ ನಂಬರ್, ಹಿಂಗಿರಬೇಕು. ಓಕೆ, ಅಂತದ್ದು ಎಷ್ಟಿದೆ ಹೇಳ್ತೀರಾ? ಅಂತದ್ದು ಎಷ್ಟಿದೆ? ಇಲ್ಲಿ ನೋಡಿ, ಸಿಂಬಲ್ ಮುಂದೆ ನಂಬರ್, ಸಿಂಬಲ್ ಮುಂದೆ ನಂಬರ್, ಯಾವುದು ಎಷ್ಟು ನೋಡಿ, ಇಲ್ಲಿ ಪರ್ಸೆಂಟ್ ಮುಂದೆ ಲೆಟರ್ ಇದೆ, ಆಗಲ್ಲ. ಇಲ್ಲೂ ಕೂಡ ಆಗಲ್ಲ. ಸಿಂಬಲ್ ಇಲ್ಲಿ ಮುಂದೆ ನಂಬರ್ ಇರಬೇಕು. ಎಷ್ಟಿದೆ ಸರ್ ಇಲ್ಲಿ? 1 ಸೆಕೆಂಡ್. ಸಿಂಬಲ್ ಮುಂದೆ ನಂಬರ್ ಎಲ್ಲಿದೆ? ಇಲ್ಲಿ, ಇಲ್ಲಿದೆ ನೋಡಿ, ಇಲ್ಲಿದೆ. ಹಿಂದೆ ಲೆಟರ್ ಇದೆಯಾ? ಇದೆ. ಎಸ್, ದಿಸ್ ಈಸ್ ಪಾಸಿಬಲ್. ಒಂದ್ ಸಿಕ್ತು ನಮ್ಗೆ. ಇಲ್ಲಿ ಬರ್ಕೋತೀನಿ. ಯಾವುದು ಸರ್? ಕೆ ಅಂಡ್ 5 ಇದಾಯ್ತು, 1 ಸಿಕ್ತು. ಆಮೇಲೆ ಸಿಂಬಲ್ ಎಲ್ಲಿದೆ? ಇದು ಮುಂದೆ ನಂಬರ್, ಹಿಂದೆ ಲೆಟರ್ ಇದೆಯಾ? ಇದೆ. ಯಾವುದು ಸರ್? T@1 ಇದೆ. ಓಕೆ, ನೆಕ್ಸ್ಟ್ ಸಿಂಬಲ್, ಇಲ್ಲಿ ಮುಂದೆ ಲೆಟರ್, ನಂಬರ್ ಇದೆಯಾ? ಇಲ್ಲ. ಇಲ್ಲಿ ಆಸ್ಟ್ರಿಕ್ ಮುಂದೆ ಎಲ್ಲಿದೆ? ಹಿಂದೆ 9 ಇದೆ ಅಲ್ವಾ? ನಂಬರ್ ಮತ್ತೆ ಲೆಟರ್ ಇರಬೇಕು, ಮುಂದೆ ನಂಬರ್, ಹಿಂದೆ ಲೆಟರ್ ಇರಬೇಕು, ಆಗಲ್ಲ. ನೆಕ್ಸ್ಟ್ ಎಲ್ಲಿದೆ? ಸಿಂಬಲ್ ಇಲ್ಲಿದೆ, ಮುಂದೆ ನಂಬರ್, ಹಿಂದೆ ಲೆಟರ್ ಇದೆಯಾ? ಎಸ್, ಇಲ್ಲಿದೆ. ಅಂದ್ರೆ ಯಾವುದು ಸರ್? P?6 ಅಂದ್ರೆ ಎಷ್ಟು ಸಿಕ್ತು ನಮ್ಗೆ? ಇಲ್ಲಿ 3 ಸಿಕ್ತು. 3 ಆಪ್ಷನ್ ಇದೆಯಾ ಇಲ್ಲಿ? ನೋಡಿ, 3 ಅಂತಕ್ಕಂಥ ಆಪ್ಷನ್ ಇಲ್ಲ ಇಲ್ಲಿ. 1, 2, ನನ್, 4, ನನ್ ದೀವ್ಸ್ ಅಂದ್ರೆ 4 ಇದೆ, 2 ಇದೆ, 1 ಇದೆ,
ಆದ್ರೆ ನಿಮ್ಗೆ 3 ಆಪ್ಷನ್ ಇಲ್ಲ, ಹಾಗಾದ್ರೆ ಯಾವುದು ನನ್ ಆಫ್ ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. 3 ಆ ತರ ಸಿಕ್ತು ಅಲ್ವಾ ಸರ್? ನಮ್ಗೆ ಇಲ್ಲೊಂದು ಸಿಕ್ತು, ಇದೊಂದು ಸಿಕ್ತು, ಇದೊಂದು ಸಿಕ್ತು. ಓಕೆ, ಸಿಂಬಲ್ ಇದೆ, ಲೆಟರ್ ಮುಂದೆ ನಂಬರು. ಈ 3 ಆಪ್ಷನ್ 3 ಅನ್ನೋದು ಇಲ್ವೇ ಇಲ್ಲ, ಹಾಗಾಗಿ ನನ್ ಆಫ್ ದಿಸ್ ಯಾವುದು ಇಲ್ಲ ಅಂತ ಹಾಕ್ಬೇಕು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ, ಈ ತರ ಕ್ವಶನ್ಸ್ ಫಾಸ್ಟ್ ಆಗಿ ಬೇಗ ಸಾಲ್ವ್ ಮಾಡಬಹುದು ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ ಸರ್. ನೆಕ್ಸ್ಟ್ ಒಂದು ಪಜಲ್ ರೀತಿ. ಇಲ್ಲಿ 6 persons ಆರ್ ಅರೇಂಜ್ ಅಕಾರ್ಡಿಂಗ್ ಟು ದೇರ್ ಹೈಟ್, ಡಿಸೆಂಡಿಂಗ್ ಆರ್ಡರ್ ಫ್ರಮ್ ದ ಲೆಫ್ಟ್ ಟು ರೈಟ್. ಅಂದ್ರೆ ಡಿಸೆಂಡಿಂಗ್ ಅಂದ್ರೆ ದೊಡ್ಡವರು, ಚಿಕ್ಕವರು, ಅವ್ರಕ್ಕಿಂತ ಚಿಕ್ಕವರು, ಅವ್ರಕ್ಕಿಂತ ಚಿಕ್ಕವರು, ಅವ್ರಕ್ಕಿಂತ ಚಿಕ್ಕವರು, ಅವ್ರಕ್ಕಿಂತ ಚಿಕ್ಕರು, ಹೀಗೆ ದೊಡ್ಡದಿಂದ ಚಿಕ್ಕದು. ಎಷ್ಟು? 6 ಮೆಂಬರ್ಸ್ ಇದೆ. ಓಕೆ, ಕನ್ನಡದಲ್ಲಿ ಕೊಟ್ಟು ನೋಡ್ಕೊಳ್ಳಿ. ಓಕೆ, ಇದನ್ನು ಸಾಲ್ವ್ ಮಾಡೋಣ. ಫೈನ್. ಇಲ್ಲಿ ಬಿ ಇಸ್ ಟಾಲರ್ ದನ್ ಡಿ ಅಂತಿದೆ. ಬಿ ಇಸ್ ಟಾಲರ್ ದನ್ ಡಿ. ಹಿಂಗ್ ಗ್ರೇಟರ್ ಸಿಂಬಲ್ ಬರ್ದ್ಬಿಡ್ತೀನಿ, ಅದು ಇನ್ನೂ ಈಸಿ ಆಗುತ್ತೆ ನಮಗೆ ಅಲ್ವಾ. ಟಾಲರ್ ದನ್ ಡಿ ಬಟ್ ಶಾರ್ಟರ್ ದೆನ್ ಎ ಅಂತಿದೆ. ಓಕೆ, ಬಿ ಟಾಲರ್ ದನ್ ಡಿ, ಶಾರ್ಟರ್ ದೆನ್ ಎ ಗಿಂತ ಶಾರ್ಟರ್ ಅಲ್ವಾ. ಫೈನ್ ಸರ್. ಎ ದ್ಯಾನ್ ಎ ಇದೆಯಲ್ಲ, ಹೂ ಇಸ್ ನಾಟ್ ಟಾಲೆಸ್ಟ್ ಅಮಾಂಗ್ ಆಲ್ ಅಂದ್ರೆ ಎ ದೊಡ್ಡವನು. ಎಲ್ಲ 6 ಜನ ಇದ್ದಾರೆ, ಎಲ್ಲರಿಗಿಂತ ದೊಡ್ಡವನು ಎ ಅಲ್ಲ. ಅಂದ್ರೆ ಎ ಫಸ್ಟ್ ಬರಕ್ ಸಾಧ್ಯನೇ ಇಲ್ಲ ದೊಡ್ಡವನಲ್ಲಿ. ಓಕೆ ಫೈನ್ ಸರ್. ಸೆಕೆಂಡ್ ಇರ್ಬೋದು, ಥರ್ಡ್ ಇರ್ಬೋದು, ಗೊತ್ತಿಲ್ಲ. ಡಿ ಇಸ್ ಟಾಲರ್ ದೆನ್ ಇ. ಡಿ ಈಗಿಂತ ಟಾಲರ್ ಅಂದ್ರೆ ಇ ಇಲ್ಲಿ ಬರ್ಬೋದು ಕಮ್ಮಿ. ಓಕೆ, ಎಫ್ ಇಸ್ ಟಾಲರ್ ದೆನ್ ಡಿ ಬಟ್ ಶಾರ್ಟರ್ ದೆನ್ ಸಿ. ಎಫ್ ಡಿ ಗಿಂತ ಟಾಲರು. ನೋಡಿ, ಎಫ್ ಇಲ್ಲಿ ಡಿ ಗಿಂತ ಟಾಲರು ಬಟ್ ಸಿ ಗಿಂತ ಶಾರ್ಟರು. ಓಕೆ, ನಮ್ಗೆ 6 ಜನ ಇರೋದು ನೋಡಿ. ಒಂದು ಎ ಬಿ ಸಿ ಡಿ ಇ ಎಫ್ 6 ಜನ ಇಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ ಅವನು. ನಿಮ್ಗೆ ಆನ್ಸರ್ ಮಾಡಕ್ಕೆ ನಿಮ್ಗೆ ಕೊಟ್ಬಿಟ್ಟಿದ್ದಾನೆ ಇಲ್ಲಿ ಆಲ್ರೆಡಿ. ಬಟ್ ಇಷ್ಟಿಟ್ಕೊಂಡೆ ನಾವು ಸಾಲ್ವ್ ಮಾಡಬಹುದು. ನೋಡಿ, ಇದು ನೆಕ್ಸ್ಟ್ ಇದೆ. ಆಸ್ ಮೆನಿ ಪರ್ಸನ್ಸ್ ಆರ್ ಬಿಟ್ವೀನ್ ಸಿ ಅಂಡ್ ಎಫ್ ಆಸ್ ಮೆನಿ ಬಿಟ್ವೀನ್ ಎಫ್ ಅಂಡ್ ಡಿ. ನೋಡಿ, ಈಗ ಎಫ್ ಡಿ ಗಿಂತ ಎಫ್ ದೊಡ್ಡವನು ಅಂದ್ರೆ ಎಫ್ ಎಲ್ ಬರ್ತಾನೆ ಗೊತ್ತಿಲ್ಲ, ಅದೇ ಸಿ ಗಿಂತ ಚಿಕ್ಕವನು. ನಮ್ಗೆ ಗೊತ್ತಿದೆ ಎ ಇಸ್ ನಾಟ್ ಟಾಲರ್ ಅಂದ್ರೆ ಇವನ್ಕಿಂತ ಮುಂಚೆ ಯಾರೋ ಇದ್ದಾರೆ ಅಂತ. ಇಲ್ಲಿ ಎಫ್ ಗಿಂತ ಸಿ ದೊಡ್ಡವನು ಅಂದ್ಮೇಲೆ ಸಿ ಇಲ್ಲಿ ಬರಬೇಕು. ಇದೆರಡು ಕಂಬೈನ್ ಮಾಡಿ, ಇದೆರಡನ್ನು ಕಂಬೈನ್ ಮಾಡಿದ್ರೆ ನೋಡಿ ಸಿ ಫಸ್ಟ್ ಬರ್ತಾನೆ. ಎ ಟಾಲರ್ ಅಲ್ಲ ಅಂತ ಗೊತ್ತಿದೆ, ಯಾಕೆ ಸಿ ಬರ್ತಾನೆ? ಎಫ್ ಗಿಂತನೂ ಕೂಡ ದೊಡ್ಡವನ್ ಸಿ ಅಂದ್ಮೇಲೆ ಎ ಗಿಂತನೂ ದೊಡ್ಡವನ್ ಇರಬೇಕು ಸಿ. ಎ ಫಸ್ಟ್ ಆಗ ಚಾನ್ಸೇ ಇಲ್ಲ. ಓಕೆ, ನೆಕ್ಸ್ಟ್ ಏನಿದೆ? ಎ ಆದ್ಮೇಲೆ ಬಿ ಬರುತ್ತಾ, ಎಫ್ ಬರುತ್ತಾ, ಡಿ ಬರುತ್ತಾ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಬಿ ಇದೆ, ಇನ್ನೊಂದ್ ಕಡೆ ಡಿ ಇದೆ, ಬಟ್ ಎಫ್ ಎಲ್ ಬರ್ತಾನೆ. ಎ ಬಿ ಇದ್ರ ಬಗ್ಗೆ ಬರ್ತಾ, ಅದನ್ನೇ ಇಲ್ಲಿ ಕೊಟ್ಟಿರೋದು. ಏನ್ ಕೊಟ್ಟಿದ್ದಾನೆ? ಆಸ್ ಮೆನಿ ಪರ್ಸನ್ಸ್ ಆರ್ ಬಿಟ್ವೀನ್ ಸಿ ಅಂಡ್ ಎಫ್ ಆಸ್ ಮೆನಿ ಬಿಟ್ವೀನ್ ಎಫ್ ಅಂಡ್ ಡಿ. ಸಿ ಮತ್ತೆ ಎಫ್ ನಡುವೆ ಎಷ್ಟಿರ್ತಾರೆ, ಎಫ್ ಮತ್ತೆ ಡಿ ನಡುವೆ ಅಷ್ಟೇ ಇರ್ತಾರೆ ಅಂತ. ಸೊ ಇಲ್ಲಿ ನಮ್ಗೆ ಗೊತ್ತಿದೆ ಡಿ ಇ ಮಾತ್ರ ಕೊನೆಯಲ್ಲಿ ಬಂದೇ ಬರ್ತಾನೆ, ಯಾಕೆ ಡಿ ಗಿಂತ ಚಿಕ್ಕವನು. ಅಂದ್ರೆ ಎಫ್ ಇಲ್ಲೆಲ್ಲೋ ಬರಬೇಕು. ನೋಡಿ, ಇಲ್ಲಿ ನಾವು ಎಫ್ ನ ಇಲ್ಲಿ ಹಾಕಿದ್ರೆ ಓಕೆ, ಎಫ್ ಇಲ್ಲ ಹಾಕಿದ್ರೆ ಎ ಸಿ ಮತ್ತೆ ಎಫ್ ನಡುವೆ 1 ಬಂತು ಅಲ್ವಾ. ಇಲ್ಲಿ ನೋಡಿ, ಎಫ್ ಮತ್ತೆ ಡಿ ನಡುವೆ 1 ಬಂತು. ಎಸ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಅಂದ್ರೆ ಆಸ್ ಮೆನಿ ಪರ್ಸನ್ಸ್ ಬಿಟ್ವೀನ್ ಸಿ ಅಂಡ್ ಎಫ್ ಆಸ್ ಮೆನಿ ಬಿಟ್ವೀನ್ ಎಫ್ ಅಂಡ್ ಡಿ. ಸಿ ಮತ್ತೆ ಎಫ್ ನಡುವೆ ಒಂದಿದ್ದಾನೆ, ಇಲ್ಲಿ ಎಫ್ ಮತ್ತೆ ಡಿ ನಡುವೆ ಒಂದಿದ್ದಾನೆ. ಎಸ್, ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ. ಅಂದ್ರೆ ಇಲ್ಲಿ ಏನಾಯ್ತು? ಸಿ ಫಸ್ಟ್ ದೊಡ್ಡವನು, ಎ ಸೆಕೆಂಡ್ ದೊಡ್ಡವನು, ಎಫ್ ಥರ್ಡ್. ಅಂದ್ರೆ ಫಸ್ಟ್ ಟಾಲೆಸ್ಟ್ ಇರೋದು ಸಿ, ಅವನ್ಕಿಂತ ಚಿಕ್ಕೋನ್ ಎ, ಅವನ್ಕಿಂತ ಚಿಕ್ಕೋನ್ ಎಫ್, ಅವನ್ಕಿಂತ ಚಿಕ್ಕೋನ್ ಬಿ, ಅವನ್ಕಿಂತ ಚಿಕ್ಕೋನ್ ಡಿ, ಅವನ್ಕಿಂತ ಚಿಕ್ಕೋನ್ ಇ. ಆಯ್ತಾ? ದಿಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಿಮ್ಗೆ ಈ ಸಾಲ್ವ್ ಮಾಡಬೇಕಾದ್ರೆ ಏನ್ ಬೇಕು ಕಂಡೀಷನ್ ಅಂದ್ರೆ, ದಿಸ್ ಕಂಡೀಷನ್ ಇಸ್ ವೆರಿ ಇಂಪಾರ್ಟೆಂಟ್, ಲಾಸ್ಟ್ ಕಂಡೀಷನ್. ಓಕೆ, ಇಲ್ಲಿ ಕೊಟ್ಟಿದ್ದಲ್ಲ, ಸಿ ಮತ್ತು ಎಫ್ ನಡುವೆ ಎಷ್ಟು ವ್ಯಕ್ತಿಗಳಿದ್ದಾರೋ ಅಷ್ಟು ವ್ಯಕ್ತಿಗಳು ಎಫ್ ಮತ್ತೆ ಡಿ ನಡುವೆ ಇದ್ದಾರೆ. ಅವಾಗ ನಾವು ಎಫ್ ಎಲ್ಲಿ ಬರ್ತಾನೆ ಅಂತ ಗೊತ್ತಾಗಕ್ಕೆ ಸಾಧ್ಯ ಆಗುತ್ತೆ. ಅರ್ಥಾಗಿದೆ ಅನ್ಕೋತೀನಿ. ಇದು ನಾನು ಮುಂದೆ ಕ್ವಶನ್ಸ್ ನೋಡೋಣ ಬನ್ನಿ. ಇಲ್ಲಿ ನೋಡಿ, 23 ಇಂದ 25 ಅಂದ್ರೆ ಇಲ್ಲಿ 3 ಕ್ವಶನ್ಸ್ ಕೊಟ್ಟಿದ್ದಾನೆ. ಇಲ್ಲೇ ತಗೊಂಡಿದ್ದು 3 ಕ್ವಶನ್ಸ್ಗಳನ್ನ ನೋಡಿ. ಹೌ ಮೆನಿ ಪರ್ಸನ್ಸ್ ಆರ್ ಶಾರ್ಟರ್ ದೆನ್ ಸಿ? ಇಲ್ಲಿ ಬರ್ಕೊಂಡಿದ್ದು ನೋಡಿ ನಾನು. ಸಿ ಗಿಂತ ಎಷ್ಟು ಪರ್ಸನ್ಸ್ ಶಾರ್ಟರ್ ಇದ್ದಾರೆ ಚಿಕ್ಕವರು? 1 2 3 4 5. 5 ಇದೆಯಾ? ಮೋರ್ ದೆನ್ 4 ಅಂತಿದೆ. ಎಸ್, ಟಿಕ್ ಹಾಕಿ. ಫೈನ್ ಸರ್. ನೆಕ್ಸ್ಟ್ 25 ಫಸ್ಟ್ ಸಾಲ್ವ್ ಮಾಡೋಣ. 24 ಬರ್ತೇನೆ. ಹೌ ಮೆನಿ ಪರ್ಸನ್ಸ್ ಆರ್ ಬಿಟ್ವೀನ್ ಎ ಅಂಡ್ ಎಫ್? ಎ ಮತ್ತು ಎಫ್ ನಡುವೆ ಎಷ್ಟು ಜನ ಇದ್ದಾರೆ? ಎ ಮತ್ತು ಎಫ್ ನಡುವೆ ಎಷ್ಟು ಜನನೂ ಇಲ್ಲ, ನನ್. ಯಾಕಂದ್ರೆ ಎ ತಕ್ಷಣ ಎಫ್ ಇದೆ, ಅವ್ರ ಮಧ್ಯೆ ಯಾರು ಇರಲಿಲ್ಲ, ನನ್ ಅಂದ್ರೆ ಯಾರು ಇಲ್ಲ ಅಂತ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ, ಯಾಕಂದ್ರೆ ಸ್ವಲ್ಪ ಮ್ಯಾಥಮೆಟಿಕಲ್ ತರ ಕೊಟ್ಟಿದ್ದಾನೆ ಹಾಗಾಗಿ. ಇಲ್ಲಿ ನೋಡಿ, ಇಫ್ ಸಮ್ ಆಫ್ ದ ಹೈಟ್ಸ್ ಆಫ್ ಎಫ್ ಅಂಡ್ ಬಿ 76 ಸೆಂಟಿಮೀಟರ್ ಅಂದ್ರೆ, ಫಾರ್ ಎಕ್ಸಾಂಪಲ್ ಎಫ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 76 ಅಂತ ಕೊಟ್ಟಿದ್ದಾನೆ. ಸಮ್ ಆಫ್ ದ ಹೈಟ್ಸ್ ಆಫ್ ಎಫ್ ಅಂಡ್ ಡಿ ಇಸ್ 65. ಓಕೆ, ಎಫ್ ಪ್ಲಸ್ ಡಿ 65 ಅಂತ ಕೊಟ್ಟಿದ್ದಾನೆ.
ದೆನ್ ವಾಟ್ ಈಸ್ ದ ಸಮ್ ಆಫ್ ದ ಹೈಟ್ಸ್ ಆಫ್ ಬಿ ಅಂಡ್ ಡಿ. ಇಲ್ಲಿ ನಾವು ಬಿ ಮತ್ತೆ ಪ್ಲಸ್ ಡಿ ಎಷ್ಟು ಅಂತ ಕಂಡುಹಿಡಿಬೇಕು. ಓಕೆ, ಇಲ್ಲಿ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? ಇಫ್ ಎಫ್ ಈಸ್ 12 ಸೆಂಟಿಮೀಟರ್ ಟಾಲರ್ ದೆನ್ ಬಿ, ಎಫ್ ಬಿಗಿಂತ 12 ಸೆಂಟಿಮೀಟರ್ ದೊಡ್ಡವನು ಅಲ್ವಾ. ಅಂದ್ರೆ ಇಲ್ಲಿ ನೋಡಿ, ಎಫ್ ಬಿಗಿಂತ ದೊಡ್ಡವನು ಅಂದ್ರೆ ಈಗ ಎಫ್ ಬಿಗಿಂತ 12 ಸೆಂಟಿಮೀಟರ್ ದೊಡ್ಡವನು, ಬಿ ಪ್ಲಸ್ 12 ಅಂತ ಬರ್ಕೋಬೋದಲ್ವ. ಎಸ್, ಈಗ ನಮ್ಗೆ ಇಲ್ಲಿ ನೋಡಿ ಎಫ್ ಜಾಗಕ್ಕೆ ಬಿ ಪ್ಲಸ್ 12 ಅಂತ ಹಾಕೊಳ್ಳಿ, ಪ್ಲಸ್ ಬಿ ಇಸ್ ಈಕ್ವಲ್ ಟು 76 ಆಯ್ತು. ಇಲ್ಲಿ ಎಷ್ಟು? 2 ಬಿ. ಈ 12 ಈ ಕಡೆ ತಗೊಳ್ಳಿ, 76ರಲ್ಲಿ 12 ಕಳೆದ್ರೆ ಎಷ್ಟಾಗುತ್ತೆ? 76ರಲ್ಲಿ ಮೈನಸ್ 12 ಮಾಡಿ. ಈಗ ಬಿ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 70ರಲ್ಲಿ 12 ಕಳೆದ್ರೆ 66, 64 ಆಗುತ್ತೆ. ಡಿವೈಡೆಡ್ ಬೈ ಇದು 2 ಇಲ್ಲಿ ಬರುತ್ತೆ, 2 1 2 3 6 2 2 4 32. ನಮಗೆ ಬಿ ಗೊತ್ತಾಯ್ತು. ನಮ್ಗೆ ಬೇಕಾಗಿರೋದೇನು ಇಲ್ಲಿ ನೋಡಿ, ಬಿ ಪ್ಲಸ್ ಡಿ ಕಂಡುಹಿಡಬೇಕು. ಬಿ ಗೊತ್ತಾಯ್ತು, ಫೈನ್ ಸರ್. ಬಿ ಗೊತ್ತಾಯ್ತು, ಡಿ ಬೇಕಲ್ಲ, ಡಿ ಗೊತ್ತಿಲ್ವಲ್ಲ. ಸೊ ಎಫ್ ಗೊತ್ತಾಗುತ್ತೆ ನೋಡಿ. ಬಿ ಗೊತ್ತಾದ್ರೆ ಈಗ ಬಿ ನಮಗೆ ಇಲ್ಲಿ 32 ಅಂದ್ರೆ ಈ ಈಕ್ವೇಶನ್ ಇದೆಯಲ್ಲ, ಇದಕ್ಕೆ ಬಿ ಹಾಕಿ ಜಾಗಕ್ಕೆ, ಆಗ ಎಫ್ ಏನಾಗುತ್ತೆ? ಎಫ್ ಇಸ್ ಈಕ್ವಲ್ ಟು 76 ಮೈನಸ್ 32 ಆಗುತ್ತೆ. ಸೊ ಎಫ್ ಎಷ್ಟಾಗುತ್ತೆ? 6ರಲ್ಲಿ 2 ಕಳೆದ್ರೆ 4, 7ರಲ್ಲಿ 4 ಕಳೆದ್ರೆ 4 ಅಲ್ವಾ ಸರ್. 6ರಲ್ಲಿ 2 ಕಳೆದ್ರೆ 4, 4 3 7, ಎಫ್ 44 ಆಗುತ್ತೆ. ಓಕೆ, ಈಗ ನಮಗೆ ಬಿ 32 ಗೊತ್ತಾಯ್ತು, ಎಫ್ 44 ಗೊತ್ತಾಯ್ತು. ಯಾಕೆ ಇದನ್ನ ಕಂಡುಹಿಡಿದ್ವಿ ಅಂದ್ರೆ, ನಮ್ಗೆ ಬಿ ಪ್ಲಸ್ ಡಿ ಕಂಡುಹಿಡಬೇಕಂದ್ರೆ ಬಿ ಸಿಕ್ತು, ಡಿ ಬೇಕಲ್ಲ. ಈ ಇಕ್ವೇಶನ್ಗೆ ಎಫ್ ಹಾಕಿ, ಆಗ ಡಿ ಏನಾಗುತ್ತೆ? ಡಿ ಇಸ್ ಈಕ್ವಲ್ ಟು 65 ಮೈನಸ್ ಎಫ್ ಈ ಕಡೆ ಬಂದ್ರೆ 44 ಎಫ್. ಓಕೆ, ಇಲ್ಲಿ ಕಂಡುಹಿಡಿದೀವಲ್ಲ. ಸೊ ಎಫ್ 44 ಹಾಕಿದ್ರೆ ಎಷ್ಟಾಗುತ್ತೆ? 1 1 11, ಡಿ 11 ಆಯ್ತು. ಸೊ ಈಗ ಬಿ ಪ್ಲಸ್ ಡಿ ಏನಾಗುತ್ತೆ? ಬಿ ಪ್ಲಸ್ ಡಿ ಏನಾಗುತ್ತೆ? ಬಿ 32 ಪ್ಲಸ್ ಡಿ ಬಂದು 11 30 40 ಕರೆಕ್ಟ್ ತಾನೆ? 5ರಲ್ಲಿ 1 ಕಳೆದ್ರೆ ಸಾರಿ 21 ಆಗಬೇಕು. 5ರಲ್ಲಿ 4, 6ರಲ್ಲಿ 2 ಓಕೆ 21 ಇದು. ಸೊ ಎಷ್ಟಾಯ್ತು? 30 50 53 ಆಯ್ತು. ಸೊ ಬಿ ಪ್ಲಸ್ ಡಿ ಏನಾಯ್ತು ಸರ್? 53. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ. ಸೊ ಹಿಂಗ್ ಮಾಡಬೇಕು ಅಂತ ಸಿಂಪಲ್, ಅಂದ್ರೆ ಸ್ವಲ್ಪ ಲೆಂತಿ ಅನ್ಸುತ್ತೆ. ಫಾಸ್ಟ್ ಆಗಿ ಮಾಡಿದ್ರೆ ಬೇಗ ಮಾಡ್ಬೋದು ಅಷ್ಟೇ ಸ್ನೇಹಿತರೆ. ಫೈನ್, ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಬನ್ನಿ. ಓಕೆ, ಇಲ್ಲಿ ಇದು ಕೂಡ ಪಜಲ್ ಟೈಪ್ ಈ ತರದ್ದು ಇರುತ್ತೆ ಸ್ನೇಹಿತರೆ. ಫಾಸ್ಟ್ ಆಗಿ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟು ಬೇಗ ಸಾಲ್ವ್ ಮಾಡ್ಬೇಕು ಅಷ್ಟು ಬೇಗ ಸಾಲ್ವ್ ಮಾಡ್ಬೋದು. ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ. ಕನ್ನಡ ಬೇಕಂದ್ರೆ ಕನ್ನಡ ಓದ್ಕೊಳ್ಳಿ, ಪೇಪರ್ ಪೆನ್ ಇಟ್ಕೊಳ್ಳಿ, ಸಾಲ್ವ್ ಮಾಡಿ. ನಾನು ಇಂಗ್ಲೀಷ್ ತಗೋತೀನಿ ಸ್ನೇಹಿತರೆ. ಕ್ವಶನ್ ಇಂಗ್ಲೀಷಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಸರ್ಟನ್ ನಂಬರ್ ಆಫ್ ಪರ್ಸನ್ ಸಿಟ್ ಇನ್ ರೋ. ನಮ್ಗೆ ಎಷ್ಟು ಪರ್ಸನ್ ಒಂದು ರೋಲ್ ಕೂತಿದ್ದಾರೆ ಗೊತ್ತಿಲ್ಲ. ಓಕೆ, ದೇ ಆರ್ ಫೇಸಿಂಗ್ ನಾರ್ತ್. ನಾರ್ತ್ ಅಂದ್ರೆ ಈ ಕಡೆ ಮೇಲ್ಗಡೆ ಫೇಸ್ ಮಾಡ್ತಾ ಇದೆ, ನಾರ್ತ್ ಸಿಟ್ ಇದೆ, ಗೊತ್ತಿಲ್ಲ ಎಷ್ಟೋ ಪರ್ಸನ್ ಇದ್ದಾರೆ. ಫೈನ್ ಸರ್. ಆರ್ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಜೆ. ನಾರ್ತ್ ನೋಡ್ತಾ ಇದಾರೆ, ಇದು ಲೆಫ್ಟ್ ಇದು ರೈಟ್ ಅಲ್ವಾ ಸರ್. ಆರು ಸೆಕೆಂಡ್ ಟು ದ ಲೆಫ್ಟ್ ಆಫ್ ಜೆ. ಓಕೆ, ಆರ್ ಎಲ್ಲೆಲ್ಲೋ ಇದಾನೆ ಸರ್. ಸೆಕೆಂಡ್ ಟು ದ ಲೆಫ್ಟ್ ಅಂದ್ರೆ ಇಲ್ಲಿ ಜೆ ಇಲ್ಲ ಹಾಕಿದ್ರೆ 1 ಇದು 2ನೇ ಹಿಂದ್ಗಡೆ ಲೆಫ್ಟ್, ಜೆಗೆ ಲೆಫ್ಟ್ ಆರ್. ಓಕೆ, ನೆಕ್ಸ್ಟ್ ಕ್ಯೂ ಸಿಟ್ಸ್ 4 ಟು ದ ರೈಟ್ ಆಫ್ ಆರ್. ಆರ್ ರೈಟ್ 1/4, 1 ಇಲ್ಲಿ ಜೆ 2ನೇ ಆಯ್ತಲ್ವಾ. 3 4 ಯಾರು ಸರ್? ಕ್ಯೂ. ಇಲ್ಲಿ ಕೂತ್ಕೋತಾನೆ, ಕ್ಯೂ ಅಂತ ಬರ್ಕೋಣ. ಫೈನ್ ಸರ್. ಓಕೆ, 4 ಪರ್ಸನ್ ಸಿಟ್ ಬಿಟ್ವೀನ್ ಎ ಅಂಡ್ ಎಸ್. ಇಲ್ಲಿ ಎ ಮತ್ತೆ ಎಸ್ ಗೆ ಗೊತ್ತಿಲ್ಲ, ನಾವೇನ್ ಮಾಡೋಣ, ಇಲ್ಲೆಲ್ಲೋ ಬರ್ಕೊಂಡಿರೋಣ. ಓಕೆ, 4 ಪರ್ಸನ್ ಅಂತ. ಎ 1 2 3 4 ಎಸ್. ಎ ಅಂಡ್ ಎಸ್ ನೋಡಿ, ಬೇಕಾದ್ರೆ ಇದನ್ನ ಹಿಂಗೂ ಬರ್ಕೋಬಹುದು. ಅಂದ್ರೆ ಎಸ್ 1 2 3 4 ಎ ಹಿಂಗ್ ಬರ್ಕೋಬಹುದು. 2 ಕಂಡೀಷನ್ ಬರ್ಕೊಳ್ಳಿ. ನಾನು ಹೇಳ್ತೀನಿ ಅದು ಯಾಕೆ ಹಂಗ್ ಆಗಲ್ಲ ಅನ್ನೋದು ನೀವು ಹಿಂಗ್ ಬರ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ, ಮುಂದೆ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಹಿಂಗೂ ಬರ್ಕೋಬಹುದಲ್ವಾ, ಹಿಂಗ್ ಬರೋ ಬದಲು ಹಿಂಗೂ ಬರ್ಕೋಬಹುದು. ಲೆಫ್ಟ್ ರೈಟ್ ಗೊತ್ತಿಲ್ಲ ನಮಗೆ, 4% ಅಂತ ಕೊಟ್ಟಿದ್ರೆ ಹಿಂಗೂ ಬರ್ಕೋಬಹುದು, ಹಿಂಗೂ ಬರ್ಕೋಬಹುದು. ಓಕೆ, ನೋಡೋಣ ಬನ್ನಿ. ಎಸ್ ಇಟ್ಸ್ 6 ಟು ದ ಲೆಫ್ಟ್ ಆಫ್ ಯು. ಎಸ್ ಯುನ 6 ಲೆಫ್ಟ್ ಅಲ್ಲಿ ಇದ್ದಾನೆ. ಅಂದ್ರೆ 1 2 3 4 1 2 3 4 5 1 2 3 4 5. ಇನ್ನೊಂದು ಇಲ್ಲಿ ಯು ನೋಡಿ, ಯು ಇಲ್ಲಿದ್ರೆ 6 ಲೆಫ್ಟ್ ಅಂದ್ರೆ ಹಿಂಗೆ ಲೆಫ್ಟ್ ಸೈಡ್ ಹಿಂಗೆ ತಾನೆ ಹೋಗೋದು. ಎಸ್, ಇಲ್ಲೇನಾಗುತ್ತೆ? ಯು ಇಲ್ಲಿ ಬರಬೇಕಾಗತ್ತೆ. ಎಸ್ ಸಿಟ್ಸ್ 6 ಟು ದ ಲೆಫ್ಟ್ ಆಫ್ ಯು ಅಂದ್ರೆ ಯು ಇಲ್ಲಿ ಬರ್ಬೇಕಾಗತ್ತೆ. 1 2 3 4 5 ಅಲ್ವಾ. ಈ ಕಂಡೀಷನ್ ಅಲ್ಲಿ ಹಿಂಗ್ ಬರುತ್ತೆ. ಈ ಕಂಡೀಷನ್ ಎ ಈ ಕಡೆ ತಗೊಂಡ್ರೆ ಹಿಂಗ್ ಬರುತ್ತೆ. ಯಾಕೆ ಇದು ಬರ್ಕೊಂಡೆ ಅಂದ್ರೆ ಇಲ್ಲಿ ಒಂದು ಕಂಡೀಷನ್ ಇದೆ, ನೀವು ಫುಲ್ ಓದ್ಬೇಕು ಒಂದ್ಸಲ. ಇಲ್ಲಿ ನೋಡಿ, ಇಲ್ಲಿ ಏನಿದೆ ಕಂಡೀಷನ್ ಏನಂತ ಇದೆ ಗೊತ್ತಾ? ಎ ಅಂಡ್ ಯು ಆರ್ ನಾಟ್ ಇಮಿಡಿಯೇಟ್ ನೈಬರ್ಸ್. ಇಲ್ಲಿ ನೋಡಿ, ಎ ಮತ್ತೆ ಯು ಈ ಪಕ್ಕ ಬಂದ್ಬಿಟ್ರು, ಇದಾಗಲ್ಲ ಕಂಡೀಷನ್. ಅದಕ್ಕೆ ಈ ಕಂಡೀಷನ್ ಕರೆಕ್ಟ್. ಎ ಈ ಕಡೆ ಬರ್ಕೋಬೇಕು, ಹಿಂಗೆ ಎಸ್ ಬರ್ಕೋಬೇಕು. ಫಸ್ಟ್ ಕ್ವಶನ್ ಓದಿ. ಕ್ವಶನ್ ಓದ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅರ್ಥ ಆಗ್ತಿದ್ಯಲ್ಲ?
ನಾನು ಸ್ಟಾರ್ಟಿಂಗ್ ನಾನು ಯಾಕೆ ಎ ಫಸ್ಟ್ ಬರ್ಕೊಂಡು ಆಮೇಲೆ ಎಸ್ ಬರ್ಕೊಂಡೆ, ಫಸ್ಟ್ ಎಸ್ ಬರ್ಕೊಳ್ದೆ ಎ ಬರ್ಕೊಂಡೆ ಅನ್ನೋದಕ್ಕೆ ನಾನು ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಫಸ್ಟ್ ನೀವು ಕ್ವಶನ್ ಓದ್ಬೇಕು. ಫಸ್ಟ್ ನೀವು ಹಿಂಗ್ ಕ್ವಶನ್ ಕೊಟ್ಟಾಗ ಮೇಲಿನ ಕೆಳಗಡೆ ತನಕ ಒಂದ್ಸಲ ಕ್ವಶನ್ ಓದಬೇಕು. ಕ್ವಶನ್ ಹಂಗ್ ಗಮನ ಇಟ್ಟು ಓದ್ಬೇಕು, ಸುಮ್ಮನೆ ಬೇಕಾಬಿಟ್ಟಿ ಅಲ್ಲ. ನಿಮ್ ಟೈಮೇ ಕಮ್ಮಿ ಇರುತ್ತೆ. ಸೊ ಗಮನವಿಟ್ಟು ಓದಿದಾಗ ನಿಮಗೆ ಗೊತ್ತಾಗುತ್ತೆ. ಗೊತ್ತಾಗ್ಲಿಲ್ಲ ಅಂದ್ರೆ ಈ ತರ ಮೇಲ್ಗಡೆ ಒಂದು ಕಂಡೀಷನ್ ಬರ್ಕೊಡಿ. ನಾ ಇಲ್ಲಿ 2 ಸಲ ಬರ್ಕೊಂಡ ಮೇಲ್ಗಡೆ ಒಂದು ಕೆಳಗಡೆ ಒಂದು ಹಂಗ್ ಬರ್ಕೊಡಿ. ಬರ್ಕೊಂಡಾಗ ನಿಮ್ಗೆ ಹೋಗಿ ಸಾಲ್ವ್ ಮಾಡ್ತಾನೆ ಗೊತ್ತಾಗ್ಬಿಡುತ್ತೆ. ಓಕೆ, ಈಗ ನೋಡಿ, ಈಗ ಮುಂದೆ ಮಾಡ್ತಾ ಹೋಗ್ತೀನಿ, ನಾನು ನಿಮಗೆ ಗೊತ್ತಾಗುತ್ತೆ. ಇದು ಎಷ್ಟು ಜನ ಇದ್ರೆ ಗೊತ್ತಿಲ್ಲ, ಸರ್ಟನ್ ನಂಬರ್ ಆಫ್ ಪರ್ಸನ್ ಅಂತ ಕೊಟ್ಟಿದ್ದಾರೆ. ಹಂಗಾಗಿ ಈ ತರ ಕ್ವಶನ್ಸ್ ಬಂದಾಗ ಹಿಂಗ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಬರ್ತೀನಿ ನೋಡಿ, ಇಲ್ಲಿ ಏನಿದೆ, ಎಸ್ ಸಿಟ್ಸ್ ಅದಾಯ್ತಲ್ವಾ, ಟಿ ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಎಸ್ ಅಂಡ್ ಯು. ಎಸ್ ಅಂಡ್ ಯು ಮಧ್ಯ ಟಿ ಬರ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಇವ್ರ ನಡುವೆ 1 2 3 4 5 ಜನ ಇದ್ದಾರೆ ಅಂದ್ರೆ ಟಿ ಇಲ್ಲಿ ಬರ್ತಾನೆ. ಇಲ್ಲಿ ಎಷ್ಟು ಜನ ಇದ್ದಾರೆ, 1 2, ಇಲ್ಲಿ ಇವ್ರ ನಡುವೆ 5 ಜನ ಇದ್ದಾರೆ ಅಂದ್ರೆ 1 2, ಇಲ್ಲಿ 2 ಬಿಟ್ಟು ಟಿ ಇಲ್ಲಿ ಬರ್ತಾನೆ. ಈ ಕಂಡೀಷನ್ ಆಗೋದೇ ಇಲ್ಲ. ಮುಂದೆ ಸಾಲ್ವ್ ಮಾಡ್ತಾ ಅದೇ ಕ್ಯಾನ್ಸಲ್ ಆಗುತ್ತೆ. ನಾನು ಇಲ್ಲಿ ಆಲ್ರೆಡಿ ಇಲ್ಲಿ ತೋರಿಸಿದ್ದೀನಿ. ಓಕೆ, ನೆಕ್ಸ್ಟ್ ಹೋಗ್ತಾ ಹೋಗೋಣ ಬನ್ನಿ. ಆಸ್ ಮೆನಿ ಪರ್ಸನ್ ಸಿಟ್ ಟು ದ ಲೆಫ್ಟ್ ಆಫ್ ಕೆ ಆಸ್ ಮೆನಿ ರೈಟ್ ಆಫ್ ಕೆ. ಅಂದ್ರೆ ಇಲ್ಲಿ ಬರ್ಕೊಳ್ಳಿ, ಕೆ ಒಂದ್ ಸೆಕೆಂಡ್ ಇಲ್ಲೇ ಬರೆಯೋಣ. ಕೆ ಲೆಫ್ಟ್ ಎಷ್ಟು ಜನ ಇದ್ದಾರೆ, ಕೆ ರೈಟು ಅಷ್ಟೇ ಜನ ಇರ್ತಾರೆ. ದಿಸ್ ಈಸ್ ಈಕ್ವಲ್. ಹಿಂಗ್ ಬರ್ಕೋಬೇಕು. ಸಿಂಪಲ್ ನಿಮ್ಗೆ ಹೆಂಗ್ ಅನ್ಸುತ್ತೆ ಹೆಂಗ್ ಬರ್ಕೊಳ್ಳಿ, ನಿಮ್ಗೆ ಅರ್ಥ ಆಗ್ಬೇಕಷ್ಟೇ. ಓಕೆ, ಆರ್ ಸಿಟ್ಸ್ ಸೆಕೆಂಡ್ ಫ್ರಮ್ ದ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ಸ್. ಆರು ಸೆಕೆಂಡ್ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ ಅಂದಾಗ ಇಲ್ಲಿ ನೋಡಿ, ಆರ್ ಪಕ್ಕ ಇಲ್ಲಿ ಜೆ ಇದೆ ರೈಟ್ ಸೈಡು, ಅವ್ರ ಪಕ್ಕ ಒಂದ್ ಬಿಟ್ಟು ಕೆ ಇದಾನೆ. ಅಂದ್ರೆ ಇಲ್ಲಿ ನಾವು ಎಕ್ಸ್ಟ್ರೀಮ್ ಎಂಡ್ ಆಗಕ್ ಸಾಧ್ಯ ಇಲ್ಲ, ಲೆಫ್ಟ್ ಸೈಡ್ ಆಗಕ್ ಸಾಧ್ಯ. ಅಂದ್ರೆ ಆರ್ ಎರಡನೇ ಅವನ್ ಇರ್ತಾನೆ, ಇಲ್ಲಿ ಮಧ್ಯ ಮೊದಲನೇ ಅವನ್ ಯಾವನೋ ಒಬ್ಬ ಇದ್ದಾನೆ ಅಂತ ಆಯ್ತು. ಅರ್ಥ ಆಗ್ತಾ ಇಲ್ಲ? ಅವನು ಖಾಲಿ ಒಬ್ಬ ಇದ್ದಾನೆ, ಒಂದ್ ಎರಡನೇ ಅವನು, ಇದು 3, ಇದು 4, ಇದು 5. ಲೆಫ್ಟ್ ಸೈಡ್ ಇಂದ ನಾವು ನೋಡ್ತಾ ಇರೋದು. ಯಾಕೆ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ ಅಂದ್ರೆ ಲೆಫ್ಟ್ ಸೈಡ್ ತಗೋಬೇಕು ಆರ್ಗೆ. ಈ ಕಡೆ ರೈಟ್ ಸೈಡ್ ಜೆ ಇದ್ದಾನೆ, ಕೆ ಇದ್ದಾನೆ. ಸೊ ಹಂಗಾಗಲ್ಲ, ಲೆಫ್ಟ್ ಸೈಡ್ ಇಂದಾನೆ ಇರಬೇಕು ಆರು. ಓಕೆ ಫೈನ್, ಅರ್ಥ ಆಯ್ತಲ್ಲ? ಸೊ ಆರ್ ಯಾಕೆ ಲೆಫ್ಟ್ ಸೈಡ್ ಇಂದ ಎರಡನೇ ಅವನ್ ಆಗ್ತಾನೆ ಅಂತ. ಫೈನ್ ಸರ್. ಎಂ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಯು. ಯು ರೈಟ್ಗೆ, ಎಂ ಸೆಕೆಂಡ್. ಇಲ್ಲಿ ನೋಡಿ, ಎಂ ಇಲ್ಲಿ ಬರ್ತಾನೆ. ಫೈನ್ ಸರ್. ಓಕೆ ಫೈನ್. ನೆಕ್ಸ್ಟ್, ಎ ಅಂಡ್ ಯು ಆರ್ ನಾಟ್ ಇಮಿಡಿಯೇಟ್ ನೇಬರ್ಸ್. ನೋಡಿ, ಇಲ್ಲಿ ಎ ಅಂಡ್ ಯು ಈ ಕಂಡೀಷನ್ ಅಲ್ಲಿ ಪಕ್ಕ ಬಂದು, ಹಂಗಾಗಿ ಈ ಕಂಡೀಷನ್ ಆಗಲ್ಲ. ಸೊ ನಾವು ಈ ಕಂಡೀಷನ್ ಏನ್ ತಗೊಂಡಿದ್ದೀವಿ ಅದೇ ಸರಿ. ಅರ್ಥ ಆಗ್ತಿದೆಯಲ್ಲ? ಎಸ್. ನೀವು ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಮಾಡಬೇಕು. ಈ ಪ್ರಾಕ್ಟೀಸ್ ಮಾಡಿದಾಗ ಇದಾಗುತ್ತೆ. ಇಲ್ಲಾಂದ್ರೆ ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಎಲ್ಲ ನೀವು ಆರ್ ಜೆ ಕ್ಯೂ ಅಂತ ಇನ್ನೊಂದು ಕಂಡೀಷನ್ ಬರ್ಕೊಂಡು ಫಸ್ಟ್ ಕ್ವಶನ್ ಓದ್ತಾ ಇದ್ದಂಗೆ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ನೆಕ್ಸ್ಟ್ ಬನ್ನಿ. ಕೆ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಎ. ಎ ಥರ್ಡ್ ರೈಟ್ ಕೆ ಕೂತ್ಕೋತಾನೆ. ಇಲ್ಲಿ ನೋಡಿ, ಎ ಇಲ್ಲಿದ್ದಾನೆ, 1 2 3, ಕೆ ಇಲ್ಲಿ ಕೂತ್ಕೋತಾನೆ ಅಂತ ಆಯ್ತು. ಓಕೆ, ಕೆ ಇಲ್ಲಿ ಥರ್ಡ್ ರೈಟ್ ಸೈಡ್ ಅಂದ್ರೆ ಇದಲ್ವಾ, ಇದು ರೈಟ್ ಸೈಡು. ನಾ ಇಲ್ಲೇ ಹೇಳಿದ್ದೀನಿ, ಇದು ರೈಟ್ ಸೈಡು, ಇದು ಲೆಫ್ಟ್ ಸೈಡು. ಫೈನ್ ಸರ್. ಓಕೆ, 1 ಪರ್ಸನ್ ಸಿಟ್ ಬಿಟ್ವೀನ್ ಕ್ಯೂ ಅಂಡ್ ಎ. ಕ್ಯೂ ಮತ್ತೆ ಎ ನಡೆಯುವ. ನೋಡಿ, ಈಗ ಕ್ಯೂ ಇಲ್ಲಿದ್ದಾನೆ ಸರ್, ಇಲ್ಲಿ 1% ಬಿಟ್ಟು ಜೆ ಎಡಗಡೆ ಇಲ್ಲಿದ್ದಾನೆ. ಅಂದ್ರೆ ಅರ್ಥ ಏನು, ಕ್ಯೂನ ಬಲಗಡೆನೆ ಎ ಕೂತ್ಕೊಳ್ಳಕ್ ಸಾಧ್ಯ, ಎಡಗಡೆ ಕೂತ್ಕೊಳ್ಳಕ್ ಆಲ್ರೆಡಿ ಜೆ ಇದ್ದಾನೆ. ಅಂದ್ರೆ ಇಲ್ಲಿ ಮಧ್ಯ ಯಾವನೋ ಒಬ್ಬ ಬರ್ತಾನೆ, ಅದಾದ್ಮೇಲೆ ಇಲ್ಲಿ ಎ ಬರ್ತಾನೆ. ಅರ್ಥ ಆಯ್ತಾ? ಎ ಬರ್ತಾನೆ. ಆಲ್ಮೋಸ್ಟ್ ಈಗ ಕಂಪ್ಲೀಟ್ ಆಗೋಯ್ತು ನಮ್ಗೆ. ಈಗ ಒಂದು ಕಂಡೀಷನ್ ನಾವು ಚೆಕ್ ಮಾಡ್ಬೇಕು. ಏನ್ ಚೆಕ್ ಮಾಡ್ಬೇಕು? ಕೆ ಎಡಗಡೆ ಎಷ್ಟು ಜನ ಇದ್ದಾರೆ, ಕೆ ಬಲಗಡೆ ಅಷ್ಟು ಜನ ಇರಬೇಕು ಅಂತ. ಈ ಕೆ ಎಡಗಡೆ ಇಲ್ಲಿದ್ದಾನೆ, ಕೆ ಎಡಗಡೆ ಎಷ್ಟು ಜನ ಇದ್ದಾರೆ, 1 2 3, ಇವನೊಬ್ಬ 4 5 6 7 8 9 10 ಜನ ಇದ್ದಾರೆ. ಕೆ ಏನಿದೆ 10 ಜನ ಇದ್ದಾರೆ. ಈ ಕಡೆ 10 ಜನ ಇರಬೇಕು. ನೋಡಿ, ಇಲ್ಲಿ 1 2 3 4 5 6 7 8 9 10. ಅಂದ್ರೆ ಎಂ ಇದನ್ನಲ್ಲ, ಇವನ್ ಲಾಸ್ಟ್ ರೈಟ್ ಸೈಡ್ ಕೂತಿರೋನು. ಸೊ ಈಗ ಕರೆಕ್ಟ್ ಆಗಿದೆ, 10 ಜನ ಕರೆಕ್ಟ್ ಆಗಿದೆ. ಸೊ ಟೋಟಲ್ ಎಷ್ಟಾಯ್ತು? ಕೆ ಈ ಕಡೆ 10, ಈ ಕಡೆ 10, ಕೇನು ಸೇರಿದ್ರೆ ಟೋಟಲ್ 21 ಜನ ಆಯ್ತು. ಯಾವ ತರ ಕೂತಿದ್ದಾರೆ? ಈ ತರ ಕೂತಿದ್ದಾರೆ, ಈ ತರ ಕೂತಿದ್ದಾರೆ. ಇದು ನಾವು ಕಂಡಿಡ್ದಿದ್ದು. ಈ ತರ ಕೂತಿದ್ದಾರೆ, ಆಯ್ತಾ? ಒಟ್ಟು 21 ಜನ ಕೂತಿದ್ದಾರೆ. ಸಾಲ್ವ್ ಆಗೋಯ್ತಲ್ಲ ನಮ್ದು. ಕಂಡೀಷನ್ ಏನ್ ಕೊಟ್ಟಿದ್ದಾನೆ ಸ್ಯಾಟಿಸ್ಫೈ ಆಯ್ತು, ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು, ಎಲ್ಲ ಕರೆಕ್ಟ್ ಆಯ್ತು. ಸೊ ಈಗ ಕ್ವಶನ್ ಸಾಲ್ವ್ ಮಾಡೋಣ. ಇದನ್ನ ನಾನು ಕ್ಲೀನ್ ಆಗಿ ಈ ಕಡೆ ಒಂದು ನಿಮ್ಗೆ ಲೈನ್ ಅಲ್ಲಿ ಬರ್ಕೊಂಡಿದ್ದೀನಿ, ನೋಡೋಣ ಬನ್ನಿ. ಇಲ್ಲಿ ನೋಡಿ ಬರ್ಕೊಂಡಿದ್ದೀನಿ, ಸೇಮ್ ಇಲ್ಲೂ ಕೂಡ. ಯಾಕಂದ್ರೆ ಸಾಲ್ವ್ ಮಾಡಬೇಕಲ್ಲ. ಸಾಲ್ವ್ ಎಷ್ಟು ಜನ ಕುಳಿತಿದ್ದಾರೆ? ಈಗ ತನಕ ಟೋಟಲ್ ಲೆಕ್ಕ ಹಾಕೋದು 20 ಜನ ಇದ್ದಾರೆ, ಇಲ್ಲಿ 21 ಜನ. ಎಸ್, ಕರೆಕ್ಟ್. ವಾಟ್ ಈಸ್ ದ ಪೊಸಿಷನ್ ಆಫ್ ಕೆ ವಿತ್ ರೆಸ್ಪೆಕ್ಟ್ ಟು ಟಿ? ಟಿಗೆ ಸಂಬಂಧಿಸಿದ ಕೆ ಎಷ್ಟು? ಟಿಗೆ ಪೊಸಿಷನ್ ಆಫ್ ಕೆ, ಟಿಗೆ ಕೆ ಏನಿದೆ ನೋಡಿ, 1 2 3 4 5, ಅಂದ್ರೆ ಲೆಫ್ಟ್ ಸೈಡ್ 5ನೇ ಅವನು, 5th ಟು ದ ಲೆಫ್ಟ್, ಅಂದ್ರೆ 5ನೇ ಸ್ಥಾನದಿಂದ ಎಡಕ್ಕೆ ಅಲ್ವಾ? ಕೆ ಟಿನ 5ನೇ ಸ್ಥಾನ ಎಡಕ್ಕಿದ್ದಾನೆ. ಎಸ್, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಜೆ ಮತ್ತು ಎಸ್ ನಡುವೆ ಎಷ್ಟು ಜನರು ಕುಳಿತಿದ್ದಾರೆ? ಇಲ್ಲೇ ಚೆಕ್ ಮಾಡಿ. ಜೆ ಮತ್ತು ಎಸ್, ಇಲ್ಲಿ ಜೆ ಇದೆ, ಎಸ್ ಇದೆ. ನಡುವೆ ಎಷ್ಟು ಜನ? 1 2 3 4 5 6 7 8 ಜನ ಕುಳಿತಿದ್ದಾರೆ. 8 ಇದೆಯಾ? ಎಸ್, 8 ಇದೆ.
ಕೆಳಗಿನ ಉಳಿದು ಯಾವ್ದು ನಿಜ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ. ಕ್ಯೂ ಸಿಟ್ಸ್ ಫಿಫ್ತ್ ಫ್ರಮ್ ದ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್. ನೋಡಿ ಇಲ್ಲಿ ಒಂದು ಎಕ್ಸ್ಟ್ರೀಮ್ ಎಂಡ್ ಇಂದ ಐದನೇವನ ಒಂದ್ ಯಾವ್ದಾರು ಒಂದ್ ಸೈಡ್ ಇಂದ ಇಲ್ಲಿ ಚೆಕ್ ಮಾಡೋಣ. 1 2 3 4 5 ಕ್ಯೂ ಆರನೇವನ್ ಬರ್ತಾನೆ. ಸೊ ಈ ಕಂಡೀಷನ್ ತಪ್ಪು. ಯಾವ್ದು ಸರಿ ಅಂತ ಹೇಳ್ಬೇಕು. 2% ಸಿಟ್ ಬಿಟ್ವೀನ್ ಎಸ್ ಅಂಡ್ ಟಿ. ಎಸ್ ಮತ್ತೆ ಟಿ ನಡುವೆ ಇಬ್ಬರು ಇದಾರೆ ಇಲ್ಲಿ. ಎಸ್ ಇಬ್ಬ ಇದ್ದಾರೆ ಎಸ್ ಅಂಡ್ ಟಿ ನಡುವೆ. ಎಸ್ ಈ ಕಂಡೀಷನ್ ಸರಿ ಇದೆ. ಕೆ ಅಂಡ್ ಕ್ಯೂ ಆರ್ ನಾಟ್ ಇಮಿಡಿಯೇಟ್ ನೇಬರ್ಸ್. ಕೆ ಎಲ್ಲಿದ್ದಾನೆ ಇಲ್ಲಿದ್ದಾನೆ, ಕ್ಯೂ ಎಲ್ಲಿದ್ದಾನೆ ಇಲ್ಲಿದ್ದಾನೆ, ಅವರಿಬ್ರು ಅಕ್ಕಪಕ್ಕದಲ್ಲಿ ಇಲ್ಲ. ಎಸ್ ಇದು ಕರೆಕ್ಟ್. ಅಂದ್ರೆ ಬೋತ್ ಆಪ್ಷನ್ 2 and 3 ಆರ್ ಕರೆಕ್ಟ್ ಅಲ್ವಾ. ಇದು ಮತ್ತೆ ಇದು ಒಂದೇ ತಪ್ಪು. ಆಪ್ಷನ್ ಬೋತ್ 2 and 3 ಆರ್ ಕರೆಕ್ಟ್. ಓಕೆ ಫೈನ್ ಸರ್. ನೋಡಿ ಇಷ್ಟೇ ಮುಗೀತದು. ನೆಕ್ಸ್ಟ್ ಕ್ವಶನ್ ಬರ್ತೇನೆ. ಇನ್ ದ ಗಿವನ್ ನಂಬರ್ ಒಂದು ನಂಬರ್ ಕೊಟ್ಟಿದ್ದಾರೆ. ವಾಟ್ ಈಸ್ ದ ರಿಸಲ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ಆಲ್ ದ ಈವನ್ ಡಿಜಿಟ್ ಅಂಡ್ ಸಮ್ ಆಫ್ ಆಲ್ ದ ಆಡ್ ಡಿಜಿಟ್. ಅಂದ್ರೆ ಸಮ ಸಂಖ್ಯೆಗಳನ್ನ ಕೂಡಬೇಕು, ಬೆಸ ಸಂಖ್ಯೆಗಳನ್ನ ಕೂಡಬೇಕು, ಅದರ ಎರಡರ ನಡುವೆ ಮೈನಸ್ ಮಾಡಬೇಕು. ಓಕೆ ಏನಪ್ಪಾ ಅರ್ಥ ಆಯ್ತಲ್ಲ. ಈವನ್ ನಂಬರ್ ಡಿಫರೆನ್ಸ್ ಆಡ್ ನಂಬರ್. ಈವನ್ ನಂಬರ್ ಅಂದ್ರೆ 4. ಓಕೆ ಇಲ್ಲಿದೆ ನೋಡ್ಬೇಕಾದ್ರೆ 4, ಆಮೇಲೆ 8 8 4 12, ಆಮೇಲೆ ಯಾವ್ದಿದೆ 2 14 6 20. ಟೋಟಲ್ 20 ಇದೆ ಈವನ್ ನಂಬರ್. ಈವನ್ ನಂಬರ್ಸ್ ಸಮ್ಮು 20 ಇದೆ. ಆಡ್ ನಂಬರ್ಸ್ ಸಮ್ಮು ಅಂದ್ರೆ ಕೂಡೋದು, ಅದರ ಡಿಫ್ರೆನ್ಸ್ ಕೂಡೋಣ ಬನ್ನಿ. ಅದರ ಡಿಫ್ರೆನ್ಸ್ ಮಾಡ್ಬೇಕು. ಡಿಫ್ರೆನ್ಸ್ ಅಂದ್ರೆ ಅವೆರಡರ ನಡುವೆ ವ್ಯತ್ಯಾಸ. ಯಾವ್ದಿದೆ ಇಲ್ಲಿ ಆಡ್ ನಂಬರ್ 7 ಇದೆ. ಆಡ್ ನಂಬರ್ 9 ಅಂದ್ರೆ ಎಷ್ಟು 9 7 16. 16 ಆದ್ಮೇಲೆ ಇಲ್ಲಿ 5 ಇದೆ. 21 21 ಒಂದು 22 22, ಆಮೇಲೆ ಇಲ್ಲಿ 3 ಇದೆ 25 ಅಷ್ಟೇ ಅಲ್ವಾ. 2 6 ಸಮ ಸಂಖ್ಯೆ. ಓಕೆ 25 ಇದೆ. ಓಕೆ ಇದೆರಡರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು 5. ಸೊ 5 ಇದೆಯಾ ಆಪ್ಷನ್. ಎಸ್ 5 ಇಸ್ ದ ರೈಟ್ ಆನ್ಸರ್. 20 25 ಮೈನಸ್ ಡಿಫರೆನ್ಸ್ ಅಂತ ಕೊಟ್ಟಿದ್ದೀನಿ. 25ರಲ್ಲಿ 20 ಕಳೆದ್ರೆ 5. ಓಕೆ ಎಸ್ ಸರ್. ನೆಕ್ಸ್ಟ್ ಬರ್ತೇನೆ. ಇದು ಕೂಡ ಪಜಲ್ ಅಂದ್ರೆ ಇಲ್ಲಿ ಸಿಟ್ಟಿಂಗ್ ಇದು ಸರ್ಕ್ಯುಲರ್ ಪಜಲ್. ಇದು ಸರ್ಕ್ಯುಲರ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದು. ಓಕೆ ಇಲ್ಲೇ ಮಾಡ್ಬೇಡ. ಇಲ್ಲಿ ಕನ್ನಡ ಇಂಗ್ಲೀಷ್ ಇದೆ. ಇಲ್ಲೇ ಸಾಕು, ಇಷ್ಟು ಜಾಗ ಸಾಕು ಮಾಡೋಣ ಬನ್ನಿ. ಅದೇ 2 ಕಂಡೀಷನ್ ತಗೋಬೇಕು. ನಾನು ಪದೇ ಪದೇ ಹೇಳ್ತಿರ್ತೀನಿ ನಿಮಗೆ. 2 ಕಂಡೀಷನ್ 1 2 1 2 3 4 5 6 7 8 1 2 3 4 5 6 7 8 ಎಲ್ಲ ಒಳಗೆ ನೋಡ್ತಾ ಇದ್ದಾರೆ. ಇಲ್ಲಿದೆ ನೋಡಿ. 8% ಸಿಟ್ ಅರೌಂಡ್ ಎ ಸರ್ಕ್ಯುಲರ್ ಟೇಲ್ ಫೇಸಿಂಗ್ ಇನ್ಸೈಡ್. ಇನ್ಸೈಡ್ ನೋಡ್ತಾ ಇದ್ದಾರೆ ಅಂದ್ರೆ ಎಲ್ಲಿ ಲೆಫ್ಟ್ ಎಲ್ಲಿ ರೈಟು ಅದು ಗೊತ್ತಿರಬೇಕು ನಿಮಗೆ. ಎಲ್ಲಿ ಲೆಫ್ಟ್ ಸರ್ ಇನ್ಸೈಡ್ ನೋಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನೋಡಿ. ಇಲ್ಲಿ ನೋಡ್ತಾ ಇದ್ದಾರೆ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ಹಂಗೆ ಸರ್ಕ್ಯುಲರ್ ನೋಡ್ಕೊಂತಾ ಬನ್ನಿ ಅಲ್ವಾ. ಆರೋ ಮಾರ್ಕ್ ಇದೆಯಲ್ಲ ಅದ್ರ ಕಡೆ ಮುಖ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತೆ ಅವ್ರು ಲೆಫ್ಟ್ ಯಾವುದು ರೈಟ್ ಯಾವುದು ಅದಕ್ಕೆ ಅಂತ. ಅದು ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕು. ಓಕೆ ಫೈನ್. 2 ಕಂಡೀಷನ್ ಇರಬೇಕು ಯಾವಾಗಲೂ. ಓಕೆ ಸಾಲ್ವ್ ಮಾಡ್ತಾ ಹೋಗೋಣ. ಇ ಸಿಟ್ ಸೆಕೆಂಡ್ ಟು ದ ರೈಟ್ ಆಫ್ ಸಿ. ಇ ಇಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋಣ. ಸಿ ನ 2 ಸೆಕೆಂಡ್ ಟು ದ ರೈಟ್ ಯಾರು ಇ ಅಂದ್ರೆ ಸಿ ಇಲ್ಲಿದೆ ಅಂತ ಅನ್ಕೋಣ. ಈ ಸೆಕೆಂಡ್ ರೈಟ್ ಇಲ್ಲಿ ಬರ್ತಾನೆ. ಸಿ ಇಲ್ಲಿದ್ದಾನೆ. ಈ ಸೆಕೆಂಡ್ ರೈಟ್ ಅಂದ್ರೆ ಇಲ್ಲಿ ಬರ್ತಾನೆ. ಫೈನ್ ಸರ್. 2% ಸಿಟ್ ಬಿಟ್ವೀನ್ ಇ ಅಂಡ್ ಎ. ಇ ಮತ್ತೆ ಎ ನಡುವೆ ಇಬ್ರು ಪರ್ಸನ್ ಕೂತ್ಕೊಂಡಿದ್ದಾರೆ. ಓಕೆ ನೋಡಿ ಈಗ ಇ ಇಲ್ಲಿದ್ದಾನೆ. ಒಂದು ಬಿಟ್ಟು ಓಕೆ ಎರಡು ಕಂಡೀಷನ್ ಬರೀಬಹುದು. ಏನು 2 ಕಂಡೀಷನ್? ಈಗ ಇದು ಬಿಟ್ಟು ಎ ಇಲ್ಲಿ ಬರೀಬಹುದು ಅಲ್ವಾ ಸರ್. 2% ಸಿಟ್ ಬಿಟ್ವೀನ್. ಅಥವಾ ಹಿಂಗ ಈ ಲೆಫ್ಟ್ ಸೈಡ್ ಇರ್ಬೋದಲ್ಲ. ಅಂದ್ರೆ ಈ ಕಂಡೀಷನ್ ಅಲ್ಲಿ 1 2 ಬಿಟ್ಟು ಎ ಇಲ್ಲೂ ಬರೀಬಹುದು. ಅಂದ್ರೆ ದಿಸ್ ಕಂಡೀಷನ್ ನಂಬರ್ 1 ಅಂತ ಅಂದ್ಕೊಂಡು ಕಂಡೀಷನ್ ನಂಬರ್ 2 ಅಂತ ಅಂದ್ಕೊಳ್ಳೋಣ. ಅದಕ್ಕೆ ನಾ 2 ಕಂಡೀಷನ್ ಬರ್ಕೊಂಡಿದ್ದು 8 ಜನನ. ಓಕೆ ಸರ್. ದೇ ಆರ್ ಫೇಸಿಂಗ್ ಸೆಂಟರ್ ಅಲ್ವಾ. ಸೆಂಟರ್ ಫೇಸ್ ಮಾಡ್ತಾ ಇದ್ದಾರೆ. ಫೈನ್. ಆಮೇಲೆ ಏನಿದೆ 2% ಸಿಟ್ ಬಿಟ್ವೀನ್ ಇ ಅಂಡ್ ಆಯ್ತು. ಎಫ್ ಇಸ್ ನಾಟ್ ಇಮಿಡಿಯೇಟ್ ನೈಬರ್ ಆಫ್ ಜಿ. ಎಫ್ ಮತ್ತೆ ಜಿ ಅಕ್ಕಪಕ್ಕ ಕೂತ್ಕೊಳ್ಳೋದಂಗೆ ಬರ್ಕೊಳ್ಳಿ. ಅಕ್ಕಪಕ್ಕ ಕೂತ್ಕೊಳ್ಳೋದು ಅವರು. ಓಕೆ ಬಿ ಇಲ್ಲಿದೆ. ಬಿ ಸಿಟ್ಸ್ ಆಪೋಸಿಟ್ ಟು ಡಿ. ಬಿ ಮತ್ತೆ ಡಿ ಆಪೋಸಿಟ್ ಎಲ್ಲ ಹಾಕ್ಬೋದು ನೋಡಿ. ಈಗ ನೋಡಿ ಇಲ್ಲಿ ಇ ಇದೆ. ಇ ಆಪೋಸಿಟ್ ಅಂತೂ ಬರಕ್ ಸಾಧ್ಯ ಅಲ್ಲ. ಸಿ ಆಪೋಸಿಟ್ ಅಂದ್ರೆ ಈ ಪೊಸಿಷನ್ ಬರಕ್ ಸಾಧ್ಯ ಅಲ್ಲ. ಸಿ ಆಪೋಸಿಟ್ ಅಂದ್ರೆ ಈ ಪೊಸಿಷನ್ ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಬಿ ಮತ್ತೆ ಡಿ ಆಪೋಸಿಟ್ ಕೂತ್ಕೋಬೇಕು. ಓಕೆ ಇಲ್ಲಿ ಎ ಇದ್ದಾನೆ. ಇಲ್ಲಿ ಎ ಆಪೋಸಿಟ್ ಅಂದ್ರೆ ಇದು ಈ ಪೊಸಿಷನ್ ಬರಕ್ ಸಾಧ್ಯ ಇಲ್ಲ. ಉಳಿದಿರೋದೇ ಇದು. ಇಲ್ಲಿ ಬಿ ಮತ್ತೆ ಡಿ ಇಲ್ಲಿ ಇವೆರಡು ಪೊಸಿಷನ್ ಅಲ್ಲಿ ಬಿ ಮತ್ತೆ ಗೊತ್ತಿಲ್ಲ ಬಿ ಎಲ್ ಕೂತ್ಕೋತಾನೆ ಡಿ ಎಲ್ ಕೂತ್ಕೊಂಡು. ಬಟ್ ಇವೆರಡು ಪೊಸಿಷನ್ ಅಲ್ಲೇ ಬಿ ಡಿ ಕೂತ್ಕೊಳ್ಳಕ್ ಸಾಧ್ಯ. ಹಾಗಾಗಿ ಬಿ ಬಾರ್ ಡಿ ಅಂತ ಬರ್ಕೋತೀನಿ. ಹಂಗೆ ಈ ಕಂಡೀಷನ್ ಅಲ್ಲೂ ಅಷ್ಟೇ. ಇಲ್ಲಿ ನೋಡಿ ಇಲ್ಲಿ ಈ ಆಪೋಸಿಟ್ ಇಲ್ಲಿ ಬರಕ್ ಸಾಧ್ಯ ಅಲ್ಲ. ಎ ಆಪೋಸಿಟ್ ಇಲ್ಲಿ ಬರಕ್ ಸಾಧ್ಯ ಅಲ್ಲ. ಸಿ ಆಪೋಸಿಟ್ ಇಲ್ಲಿ ಬರಕ್ ಸಾಧ್ಯ ಅಲ್ಲ. ಇಲ್ಲಿ ಬಿ ಬೈ ಡಿ ಇಲ್ಲಿ ಕೂತ್ಕೋಬಹುದು ಅಥವಾ ಇಲ್ಲಿ ಬಿ ಬೈ ಡಿ ಇಲ್ಲಿ ಕೂತ್ಕೋಬಹುದು. ಹೇಳ್ತೀನಿ ಆಮೇಲೆ. ಎಲ್ ಡಿ ಅಂತ ಗೊತ್ತಾಗುತ್ತೆ. ಫುಲ್ ಕಂಡೀಷನ್ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ. ಓಕೆ ನೆಕ್ಸ್ಟ್ ಜಿ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಚ್. ಓಕೆ ಎಚ್ ನ ಸೆಕೆಂಡ್ ಲೆಫ್ಟ್. ಎಚ್ ಇಲ್ಲಿದಾನೆ ಅಂದ್ರೆ ಒಂದು ಬಿಟ್ಟು ಸೆಕೆಂಡ್ ಲೆಫ್ಟ್ ಅಂದ್ರೆ ಇಲ್ಲಿ ಹೆಚ್ಚು ಹಿಂಭಾಗ ಹೋಗ್ಬೇಕು. ಈಗ ಎಲ್ಲಿ ಪೊಸಿಷನ್ ನೋಡಿ. ಈ ಪೊಸಿಷನ್ ಆಲ್ರೆಡಿ ಆಗೋಗಿದೆ. ಇವೆರಡರಲ್ಲಿ ಒಂದು ಬಿ ಡಿ ಕೂತ್ಕೋತಾನೆ. ಇದಾಗಿದೆ.
ಇಲ್ಲಿ ಈ 3 ಪೊಸಿಷನ್ ಖಾಲಿ ಇದೆ. ಅಂದ್ರೆ ಸೆಕೆಂಡ್ ಲೆಫ್ಟ್ ಅಂದ್ರೆ ಎಚ್ ಇಲ್ಲಿ ಬರಬೇಕು, ಒಂದ್ ಬಿಟ್ ಜಿ ಇಲ್ಲೇ ಬರಬೇಕು, ಇನ್ನೆಲ್ಲೂ ಆಗಕ್ ಸಾಧ್ಯನೇ ಇಲ್ಲ ಅಲ್ವಾ. ಸೆಕೆಂಡ್ ಲೆಫ್ಟ್ ನೋಡಿ, ಎಚ್ ನ ಹಿಂದ್ಗಡೆ ಹೋದ ಸೆಕೆಂಡ್ ಲೆಫ್ಟ್ ಜಿ. ಎಸ್, ಈ ಕಂಡೀಷನ್ ಅಲ್ಲಿ ಬರುತ್ತೆ. ಈ ಕಂಡೀಷನ್ ಅಲ್ಲಿ ನಿಮಗೆ ಹೆಚ್ ಎಲ್ಲಿ ಬರ್ತಾನೆ, ಸೆಕೆಂಡ್ ಲೆಫ್ಟ್ ಅಂದ್ರೆ ಎಚ್ ಅಗೇನ್ ಇಲ್ಲೇ ಬರ್ತಾನೆ, ಇಲ್ಲೇ ಬರಕ್ ಸಾಧ್ಯ, ಯಾಕಂದ್ರೆ ಇಲ್ಲಿ ಬರಕ್ ಸಾಧ್ಯ ಅಲ್ಲ, ಇಲ್ಲಿ ಬಿ ಡಿ ಇದೆ. ಇದು ಸೆಕೆಂಡ್ ಲೆಫ್ಟ್ ಅಂದ್ರೆ ಜಿ ಇಲ್ಲಿ ಬರ್ತಾನೆ. ಎಸ್, ಫೈನ್ ಸರ್, ಆಯ್ತು. ಇಲ್ಲಿ ಏನ್ ಕೊಟ್ಟಿದೆ ನೆಕ್ಸ್ಟ್, ಡಿ ಅಂಡ್ ಎಚ್ ಆರ್ ನಾಟ್ ಇಮಿಡಿಯೇಟ್ ನೈಬರ್ಸ್. ಡಿ ಮತ್ತೆ ಎಚ್ ಇಮಿಡಿಯೇಟ್ ನೈಬರ್ಸ್ ಅಲ್ಲ. ಅಂದ್ರೆ ಈಗ ನೋಡಿ, ನಾನು ಯಾಕೆ ಇಲ್ಲಿ ಬಿ ಬೈ ಡಿ ಅಂತ ಬರ್ಕೊಂಡೆ ಇಲ್ಲಿ ಅಂದ್ರೆ, ಈಗ ಎಚ್ ಪಕ್ಕ ಯಾರು ಸರ್, ಡಿ ಕೂತ್ಕೊಳ್ಳಂಗಿಲ್ಲ, ಇಲ್ಲಿ ಬರ್ಕೊಳ್ಬೇಕಾರೆ ಡಿ ಮತ್ತೆ ಎಚ್ ನಾಟ್ ಇಮಿಡಿಯೇಟ್. ಅಂದ್ರೆ ಎಚ್ ಪಕ್ಕ ಇಲ್ಲಿ ಡಿ ಬರಂಗಿಲ್ಲ, ಅಂದ್ರೆ ಇಲ್ಲಿ ಯಾರು ಬರ್ಬೇಕು ಸರ್, ಬಿ ಬರಬೇಕು. ಇಲ್ಲಿ ಬಿ ಬಂದ್ರೆ ಇದು ಆಪೋಸಿಟ್ ಡಿ ಇರಬೇಕು. ಅರ್ಥ ಆಯ್ತಾ? ಇದನ್ನ ಯಾಕೆ ಹಿಂಗ್ ಬರ್ಕೊಂಡೆ ಅಂತ ಇವಾಗ ನಮ್ ಕಂಡೀಷನ್ ಸಿಗ್ತಾ, ಇಲ್ಲಿ ಬಿ ಎಲ್ಲಿ ಬರ್ತಾನೆ, ಡಿ ಎಲ್ಲಿ ಬರ್ತಾನೆ ಅಂತ. ಹಂಗೆ ಇಲ್ಲೂ ಕೂಡ ಎಚ್ ಪಕ್ಕ ಇಲ್ಲಿ ಯಾರು ಸರ್, ಯಾರು ಬರಬೇಕು, ಬಿ ಬರಬೇಕು, ಡಿ ಬರಂಗಿಲ್ಲ. ಓಕೆ, ಅಂದ್ರೆ ಇಲ್ಲಿ ಬಿ ಬಂದ್ರೆ ಇಲ್ಲಿ ಡಿ ಬರ್ತಾನೆ. ಆಯ್ತಾ? ಫೈನ್ ಸರ್, ಆಗೋಯ್ತು. ಇನ್ನು ಉಳಿದಿದ್ಯಾವುದು ಯಾರು ಉಳಿದ್ರು, ಎಫ್ ಉಳಿದ್ರು. ಇನ್ನು ಉಳಿದಿದ್ದು ಎಫ್. ಸೊ ಎಫ್ ಎಲ್ಲಿ ಉಳ್ಕೋತಾನೆ, ಇದೊಂದೇ ಜಾಗ ಖಾಲಿ ಇರೋದು. ಎಫ್ ಇಲ್ಲಿ ಬರ್ಕೊಳ್ಳಿ, ಇಲ್ಲಿ ಎಫ್ ಇಲ್ಲಿ ಬರ್ಕೊಳ್ಳಿ. ಓಕೆ, ಬೇಕಾದ್ರೆ ಬಿ ಬೈ ಡಿನ ಅಳಿಸ್ತೀನಿ, ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗೈತೆ ಅಂದ್ರೆ ಇಲ್ಲಿ ಬಿ ಬೈ ಡಿ ಎಲ್ಲ ಇದನ್ನ ಅಳಿಸ್ತೀನಿ. ಓಕೆ, ಅರ್ಥ ಆಯ್ತಾ? ಎಲ್ಲಿ ಬಿ ಬರ್ಬೇಕು, ಎಲ್ಲಿ ಡಿ ಬರ್ಬೇಕು ಅಂತ ಗೊತ್ತಾಯ್ತಾ ಇವಾಗ? ಯಾವಾಗ ಗೊತ್ತಾಗುತ್ತೆ, ಕಂಪ್ಲೀಟ್ ಕ್ವಶನ್ ಅಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ. ಯಾಕಂದ್ರೆ ಲಾಸ್ಟ್ ಆಪ್ಷನ್ ಕೊಟ್ಟಿದ್ದೇನೆ, ಡಿ ಅಂಡ್ ಎಚ್ ಆರ್ ನಾಟ್ ನೈಬರ್. ಹಂಗಾಗಿ ಎಚ್ ನ ಪಕ್ಕ ಇಲ್ಲಿ ಬಿ ಬರ್ತಾನೆ, ಇಲ್ಲಿ ಡಿ ಬರ್ತಾನೆ. ಅರ್ಥ ಆಯ್ತಾ? ಎಸ್ ಸರ್. ಈಗ ಎಫ್ ಆಗೋಯ್ತು. ಈಗ ಪ್ರಮುಖವಾಗಿ ನಾವು ಈ ಕಂಡೀಷನ್ ಚೆಕ್ ಮಾಡಾಯ್ತು. ಈ ಕಂಡೀಷನ್ ಚೆಕ್ ಮಾಡ್ಬೇಕಲ್ಲ. ಎಫ್ ಮತ್ತೆ ಜಿ ಪಕ್ಕ ಪಕ್ಕ ಕೂತ್ಕೋಬಾರ್ದಲ್ಲ. ಎಲ್ಲಿದೆ, ಇಲ್ಲಿ ಎಫ್ ಇಲ್ಲಿದ್ದಾನೆ, ಇಲ್ಲಿ ಜಿ ಇದ್ದಾನೆ. ಎಸ್, ಇದು ಕರೆಕ್ಟ್ ಇದೆ. ಇಲ್ಲಿ ನೋಡಿ ಎಫ್ ಇಲ್ಲಿ ಕೂತಿದ್ದಾನೆ, ಜಿ ಇಲ್ಲಿ ಕೂತಿದ್ದಾನೆ, ಅಕ್ಕಪಕ್ಕ ಕೂತಿದ್ದಾರೆ. ಈ ಕಂಡೀಷನ್ ಆಗಲ್ಲ. ಈ ಕಂಡೀಷನ್ ಕರೆಕ್ಟ್ ಆಗಿದೆ. ಯಾಕೆ ಎರಡು ಕಂಡೀಷನ್ ತಗೊಂಡ್ವಿ ಅಂತ ಗೊತ್ತಾಯ್ತಾ? ಎಫ್ ಅಂಡ್ ಜಿ ಅಕ್ಕಪಕ್ಕ ಕೂತ್ಕೊಳ್ಳಿ. ಕೇಳ್ಕೊಟ್ಟಿದ್ದಲ್ಲ, ಎಫ್ ಇಸ್ ನಾಟ್ ಇಮಿಡಿಯೇಟ್ ನೈಬರ್ ಆಫ್ ಜಿ ಅಂತ. ಈ ಕಂಡೀಷನ್ ಪಕ್ಕದಲ್ಲಿ ಕೂತ್ಕೋತಾರೆ. ಈ ಕಂಡೀಷನ್ ಅಲ್ಲಿ ಜಿ ಮತ್ತೆ ಎಫ್ ಬೇರೆ ಬೇರೆ ಇದ್ದಾರೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆ, ಫೈನ್ ಸರ್. ಇಲ್ಲಿ ಕ್ವಶನ್ ಸಾಲ್ವ್ ಮಾಡಿದಾನೆ, ಕೊಡೋಣ ಬನ್ನಿ. ವಾಟ್ ಈಸ್ ದ ಪೊಸಿಷನ್ ಆಫ್ ಸಿ ವಿತ್ ರೆಸ್ಪೆಕ್ಟ್ ಟು ಎ? ಸಿ ಎಗೆ ಎಲ್ಲಿ ಕೂತ್ಕೋತಾನೆ ಅಂತ. ಪೊಸಿಷನ್ ಆಫ್ ಸಿ ವಿತ್ ರೆಸ್ಪೆಕ್ಟ್ ಟು ಎ. ಎಲ್ಲಿದ್ದಾನೆ, ಇಲ್ಲಿದ್ದಾನೆ. ಸಿ ಎಲ್ಲಿದ್ದಾನೆ, ಇಲ್ಲಿದ್ದಾನೆ. ಅಂದ್ರೆ ಎ ನ ಬಲಗಡೆ 1, 2, 3ನೇ ಅವನು. ಎ ನ ಬಲಗಡೆ 3ನೇ ಅವನು ಅಲ್ವಾ? 3ನೇ ಎಡಕ್ಕೆ. ಎಗೆ ಸಂಬಂಧಿಸಿದ ಸಿ ಯ ಸ್ಥಾನ, ಎಗೆ ಸಂಬಂಧಿಸಿದಂತೆ ಸಿ ಯ ಸ್ಥಾನ ಏನು ಸರ್? ಎಗೆ ಸಂಬಂಧಿಸಿದಂತೆ ಸಿ ಯ ಸ್ಥಾನ ಇಲ್ಲಿ ಹೇಗೆ ಸಂಬಂಧ ನೋಡಿ. ವೆರಿ ಇಂಪಾರ್ಟೆಂಟ್. ಬಲಗಡೆ ಎಷ್ಟು ಸರ್? 1, 2, 3. ಬಟ್ ಇಲ್ಲಿ ಬಲಗಡೆ 3 ಅಂತ ಎಲ್ಲ ಕೊಟ್ಟಿಲ್ಲ, ಥರ್ಡ್ ಲೆಫ್ಟ್ ಅಂತಿದೆ, ಕೊಟ್ಟಿಲ್ಲ. ಬಟ್ ಇಲ್ಲಿ ಫಿಫ್ತ್ ಲೆಫ್ಟ್ ಅಂತಿದೆ. ನೋಡಿ, ಎರಡ್ ತರ ಟ್ರೈ ಮಾಡ್ಬೇಕು ಇಲ್ಲಿ. ಈಗ ಎ ಈ ಕಡೆ ಬಂದ್ರೆ 3ನೇ ಬರ್ತಾನೆ ಸಿ. ಆದ್ರೆ ಎನ ಈ ಕಡೆ ಬಂದ್ರೆ 1, 2, 3, 4, 5ನೇ ಬರ್ತಾನೆ ಸಿ. ಅಂದ್ರೆ ಎನ ಎಷ್ಟು ಎಡಗಡೆ 5ನೇ. ಬಟ್ ಇಲ್ಲಿಯಲ್ಲ, ಇಲ್ಲಿ ಫಿಫ್ತ್ ದ ಲೆಫ್ಟ್ ಅಂತ ನೋಡಿದ್ರಾ? ಎರಡು ಕಡೆ ಚೆಕ್ ಮಾಡಬೇಕು. ಅವನು ಬರೀ ಜಸ್ಟ್ ಅವರಿಬ್ರು ನಡುವೆ ಎಷ್ಟು ಜನ ಏನು ಅಂತ ಕೊಟ್ಟಿರೋ ಪೊಸಿಷನ್ ಕೇಳಿದಾನಷ್ಟೇ. ಬಲಗಡೆನ ಎಡಗಡೆ ಅಂತ ಕೇಳಿಲ್ಲ. ನಾವು ಚೆಕ್ ಮಾಡಬೇಕು ಆಪ್ಷನ್ ಅಲ್ಲಿ ಬಲಗಡೆ ಕೊಟ್ಟಿದ್ದಾನೆ, ಎಡಗಡೆ ಕೊಟ್ಟಿದ್ದಾನ ಅಂತ. ಎರಡು ಚೆಕ್ ಮಾಡಿ ನೋಡಿ. 3ನೇ ಸ್ಥಾನ ಬಂದ್ರೆ ಇಲ್ಲಿ ಈ ಕಡೆಯಿಂದ ನಾವು ಹಿಂಗ್ ಬಂದ್ರೆ 5ನೇ ಸ್ಥಾನ ಬರುತ್ತೆ ಎಡಗಡೆಯಿಂದ. ಎಡಗಡೆಯಿಂದ 5ನೇ ಸ್ಥಾನ. ಅರ್ಥ ಆಯ್ತಲ್ಲ? ಎಸ್. ಹೌ ಮೆನಿ ಪರ್ಸನ್ ಸಿಟ್ ಬಿಟ್ವೀನ್ ಡಿ ಅಂಡ್ ಎಚ್ ವೆನ್ ಕೌಂಟೆಡ್ ಫ್ರಮ್ ದ ಲೆಫ್ಟ್ ಆಫ್ ಎಚ್? ನೋಡಿ, ಎಚ್ ನ ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ದೀನಿ. ಎಚ್ ನ ಲೆಫ್ಟ್ ಅಂದ್ರೆ ಯಾವ್ದು? ಎಚ್ ಇಲ್ಲಿದೆ, ಅದರ ಲೆಫ್ಟ್ ಅಂದ್ರೆ ಏನು ಸರ್? ಈ ಕಡೆ. ಡಿ ಎಷ್ಟು? 1, 2 ಕೂತಿದ್ದಾರೆ. ಡಿ ಎಚ್ ನಡುವೆ 2 ಕೂತಿದ್ದಾರೆ. ಅದೇ ಕೇಳಿದ್ರು, ಡಿ ಮತ್ತೆ ಎಚ್ ನಡುವೆ ಫ್ರಮ್ ಲೆಫ್ಟ್ ಆಫ್ ಎಚ್ ಮಾಡಿದಾಗ ಎಷ್ಟು ಜನ ಇದ್ದಾರೆ ಅಂತ? 2. 2. ಓಕೆ, ನೆಕ್ಸ್ಟ್ ಕ್ವಶನ್ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಂತ ಕೇಳಿದ್ದಾನೆ. ಯಾವ್ದು ನಿಜ? ಓಕೆ, ಬೇಕಾದ್ರೆ ಇಲ್ಲೇ ಬರ್ದುಬೋಣ. ನಿಮಗೆ ಅದನ್ನ ಪದೇ ಪದೇ ನೋಡ್ತಾ ಕೂತ್ಕೊಳ್ಳೋದ್ ಬದಲು ಇದನ್ನ ಬರ್ಕೊಂಬೋಣ. AHBC ಇಲ್ಲಿ ಬರ್ಕೊಂಬೋಣ. AHBCGDFE. ಓಕೆ, ಬರ್ಕೊಂಡ್ವಾ? ಫೈನ್ ಸರ್. ಇಲ್ಲಿ ನೋಡೋಣ. ಸೆಕೆಂಡ್ ಟು ದ ಇಲ್ಲಿ ಪೊಸಿಷನ್ ಆಫ್ ಸಿ ವಿತ್ ರೆಸ್ಪೆಕ್ಟ್ ಟು ಎಗೆ ಕಂಪೇರ್ ಮಾಡಿದ್ರೆ ಸಿ ಪೊಸಿಷನ್ ಏನು ಇದಾಯ್ತಲ್ಲ. ಸೊ ಇದನ್ನ ಇಲ್ಲಿ ಬರ್ಕೋಬೇಕಾಯ್ತು ನಾವು. ಫೈನ್, ತೊಂದರೆ ಇಲ್ಲ, ಬನ್ನಿ. ಅದೇನು ದೊಡ್ಡ ವಿಷಯ ಅಲ್ಲ. ಇಲ್ಲೂ ಬರೆಯೋಣ ಅಲ್ವಾ? ಇಲ್ಲೂ ಬರೆಯೋಣ. ಏನಂತೆ ಅಲ್ವಾ? ಇಲ್ಲಿ ಎಚ್ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಡಿ ಇದೆ, ಇಲ್ಲಿ ಜಿ ಇದೆ, ಇಲ್ಲಿ ಸಿ ಇದೆ, ಇಲ್ಲಿ ಎಫ್ ಇದೆ, ಇಲ್ಲಿ ಇ ಇದೆ.
ಇಲ್ಲೇನು ಬರಬೇಕು, ಎ ಬರಬೇಕು ಅಷ್ಟೇ ತಾನೆ, ಕರೆಕ್ಟ್ ತಾನೆ? ಎಸ್. ಈಗ ಇದನ್ನು ನೋಡಿಕೊಂಡು ನಾವು ಆನ್ಸರ್ ಮಾಡಿ. ಕೆಳಗಿನ ಯಾವ್ದು ನಿಜ ಅಂತ. ಜಿ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಇ. ಇನ ಸೆಕೆಂಡ್ ಲೆಫ್ಟ್, ಜಿ ಇದನ ಸೆಕೆಂಡ್ ಲೆಫ್ಟ್, ಇ ಲೆಫ್ಟ್ ಬಂದ್ರೆ ಸಿ ಇದನ ಇದು ತಪ್ಪು. ಎ ಡಸ್ ನಾಟ್ ಫೇಸ್ ಇ ಎಫ್, ಎ ಮತ್ತೆ ಎಫ್ ಎದುರು ಬದರಿದ್ದಾರೆ, ಇದು ತಪ್ಪು. ಇ ಅಂಡ್ ಡಿ ಆರ್ ಇಮಿಡಿಯೇಟ್ ನೇಬರ್ಸ್. ಇ ಮತ್ತೆ ಡಿ ನೋಡ, ಎಸ್, ಇ ಮತ್ತೆ ಡಿ ಪಕ್ಕ ಪಕ್ಕ ಕೂತಿದ್ದಾರೆ, ಎಸ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಬೇಕಾದ್ರೆ ಎಲ್ಲ ಚೆಕ್ ಮಾಡಿ. ಜಿ ಸಿಟ್ಸ್ 2% ಅವೇ ಫ್ರಮ್ ಬಿ. ಬಿ ಇಂದ 2% ಅವೇ ಇದೆಯಾ, 1 2 3ನೇ ಒಂದು ಇದಾನೆ ಜಿ, ಇದು ತಪ್ಪು. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ. ಹೂ ಸಿಟ್ಸ್ ಇಮಿಡಿಯೇಟ್ಲಿ ಟು ದ ರೈಟ್ ಆಫ್ ಜಿ. ಜಿನ ರೈಟ್ ಇಲ್ಲಿದ್ದಾನೆ, ಜಿ ಹಿಂಗೆ ಅಂದ್ರೆ ಅನ್ನೋ ಬಲಭಾಗ ಎ. ಯಾರು ಕೂತಿದ್ದಾರೆ? ಎ ಕೂತಿದ್ದಾನೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ರೆಪ್ರೆಸೆಂಟ್ಸ್ ದ ಇಮಿಡಿಯೇಟ್ ನೇಬರ್ಸ್ ಆಫ್ ಬಿ. ಯಾವುದು ಬಿನ ಅಕ್ಕಪಕ್ಕ ಇಮಿಡಿಯೇಟ್ ನೇಬರ್ಸ್ ಅಂತ? ಎಚ್ ಮತ್ತೆ ಸಿ. ಎಚ್ ಮತ್ತೆ ಸಿ ಇದೆಯಾ? ಇದೆ. ಸಿ ಮತ್ತೆ ಎಚ್ ಇದೆಯಲ್ಲ ಅಲ್ಲಿ ಅಲ್ವಾ? ಬಿ ಈ ಕಡೆ ಸೈಡ್ ಎಚ್ ಇದೆ, ಈ ಕಡೆ ಸೈಡ್ ಸಿ ಇದೆ. ಸಿ ಎಚ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಂತಾ? ಎಲ್ಲ ಆಪ್ಷನ್ಸ್ ಬಂತು ನೋಡಿ. ಇದಿಷ್ಟು ಪ್ರಮುಖವಾಗಿ 35 ಕ್ವಶನ್ಸ್ಗಳು ಸ್ನೇಹಿತರೆ. ನಾವು 2 ಪಾರ್ಟಲ್ಲಿ ಸಾಲ್ವ್ ಮಾಡಿದೀವಿ. ಪ್ರತಿಯೊಂದು ಕ್ವಶನ್ ಪ್ರೀವಿಯಸ್ ಇಯರ್, ಲಾಸ್ಟ್ ಇಯರ್ ಬಂದಿರತಕ್ಕಂಥ IBPS ಕ್ವಶನ್ ಪೇಪರ್ ಕ್ಲರ್ಕ್ದು. ಸೊ ಕನ್ನಡ ಇಂಗ್ಲಿಷ್ ಎರಡಲ್ಲಿ ತಗೊಂಡು ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಕಮೆಂಟ್ ಮಾಡಿ. ನೆಕ್ಸ್ಟ್ ಆಪ್ಟಿಟ್ಯೂಡ್ ಬೇಕಾ, ಇಂಗ್ಲಿಷ್ ಬೇಕಾ, ಕಮೆಂಟ್ ಮಾಡಿ, ಅದನ್ನು ಕೂಡ ಬೇಗ ತರೋಣ. ಲಿಂಕ್ಸ್ ಕೊಟ್ಟಿರ್ತೀನಿ, ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಇಯರ್ಸ್ದು ಕನ್ನಡ ಇಂಗ್ಲೀಷಲ್ಲಿ ಇರ್ತಕ್ಕಂಥ ವಿಡಿಯೋಸ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ಅಲ್ಲಿ ಸಿಗುತ್ತೆ. ಅಥವಾ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ನ ಜಾಯಿನ್ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತಾ ಇರ್ತೀವಿ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡೋದು ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.